ಪುಟಾಣಿಗಳಿಂದ ಒಂದು ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಬಂದಂಥ ಎಲ್ಲ ಪೋಷಕರಿಗೂ ಹಾಗೂ ಕಲಾಭಿಮಾನಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಈಗ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಪುಷ್ಪಾಂಜಲಿ ನೃತ್ಯ ನರ್ತಿಸುವಂತಹ ಕಲಾವಿದೆ ಸಂಸ್ಕೃತಿ. ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಜಂ ತರಿತ ತದಿಮಿತ ಕಿಟ ತಕ 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 ದಿಂಗಿಣ ತುಸಾರಿ ತಜಂ ತಕಿಟಜಂ ತಕಿಟಕಿಟಜಂ ತಕ ತದಿಂಗಿಣ ತುಸಜಂ ತಕಜಂ ತಕಿಟಜಂ ತಕಿಟಕಿಟಜಂ ತಕ ತದಿಂಗಿಣ ತುಸಜಂ ತಕಜಂ ತಕಿಟಜಂ ತಕಿಟಕಿಟಜಂ ತಕ ತದಿಂಗಿಣ ತುಸರಿ ತಣ 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 ತಜುಣು ಜುಣು ಜುಣು ತದಿಮಿ ಧಿಮಿ ಧಿಮಿ ತಕಿಟ ಕಿಟ ತರಿತ ತಣತ ಜುಣು ತದಿಮಿ ತರಿತ ತಣತ ಜುಣು ತದಿಮಿ ತರಿತ ರಿತ ರಿತ ತಣ ತಣ ತಣತ ಜುಣು 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 ತದಿಮಿ ಧಿಮಿ ಧಿಮಿ ತರಿತ ತಣತ ಜುಣು ತದಿಮಿ ತಕದಿಮಿ ತರಿತ ತಣತ ಜುಣು ತದಿಮಿ ತಕದಿಮಿ ತರಿತ ತಗಂಡತ ತಗಂಡುತ ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ತಗಂಡತ ತಗಂಡುತ ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ತಗಂಡತ ತಗಂಡುತ ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ತಜಂ ತರಿತ ತದಿಮಿತ ಕಿಟ ತಕ ತಗಡ ತದಿಂಗಿಣ ತೋಂ ತರಿತ ತಜಂ ತರಿತ ನಮ್ಮ ಸಂಸ್ಕೃತಿಗೆ ಜ್ವರ ಆದರೂ ಇವತ್ತು ಈ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಯೇ ಅವಳು ಬಂದು ಇವತ್ತು ನೃತ್ಯವನ್ನು ಮಾಡಿದ್ದಾಳೆ. ಅವಳಿಗೆ ತಾವೆಲ್ಲರೂ ಒಂದು ದೊಡ್ಡ ಚಪ್ಪಳೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಅದೇ ರೀತಿ ಈಗ ಇನ್ನು ಇಬ್ಬರು ಪುಟಾಣಿಗಳು ನರ್ತಿಸುವಂಥ ಕಲಾವಿದೆಯರು ಸಂಸ್ಕೃತಿ ಮತ್ತು ಸಿಯಾ. ಜೇಂ 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 ತಕ ಝಣು ಜೇಂ ಜೇಂ ತಡತ ಝಣು ಜೇಂ ಜೇಂ ತ ಜೇಂ ಜೇಂ ತಜಂ ತತ್ತ ಝಂ ಜೇಂ 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 ತಕ ಝಣು ಜೇಂ ಜೇಂ ತಡತ ಝಣು ಜೇಂ ಜೇಂ ತ ಜೇಂ ಜೇಂ ತಜಂ ತತ್ತ ಝಂ
जय तक झनु जय जय तक झनु जय जय तक झम तक झम जय जय तक झनु जय जय तक झनु जय जय तक झम तक झम जय जय तक झनु जय जय तक झनु जय जय तक झम तक झम जय जय तक झनु जय जय तक झनु जय जय तक झम तक झम अजनु तदिनि तक अजनु तदक झम तदि गदि ताम अजनु अजनु तदिनि तक अजनु तदक झम तदि गदि ताम अजनु अजनु तदिनि तक अजनु तदक झम तदि गदि ताम अजनु अजनु तदिनि तक अजनु तदक झम तदि गदि ताम अजनु झम तगदिनि तजम तजम तगदिनि तजम तगदिनि तजम तगदिनि तरुम तजम तजम तगदिनि तजम तगदिनि तरुम तजम तजम तगदिनि तजम तगदिनि तरुम तगदिनि तरुम तजम तजम तगदता तजरुता तदिमिता तदजम ततजम तजम तजम तद्धिनिरदुता 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 तददता तजनुता तदिमिता तदजम तदजम तजम तजम तद्धिनिरदुता 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 तदरिता तददता तजनुता तदिमिता तदजम तदजम तजम तजम तद्धिनिरदुता तद्धिनिरदुता जय 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 तक झनु जय जय तक झनु जय जय तक झम तक झम जय 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 तक झनु जय जय तक झनु जय जय तक झम तक झम ಇವತ್ತಿನ ಗುರುಪೂರ್ಣಿಮೆ ಹಬ್ಬ ಮತ್ತು ಜನನಿ ಜನಕರ ಪಾದಪೂಜೆಗೆ ಬಂದಂಥ ಎಲ್ಲ ಕಲಾಭಿಮಾನಿಗಳನ್ನು ಮತ್ತು ಮಕ್ಕಳ ಪೋಷಕರನ್ನು ಮತ್ತು ಮಕ್ಕಳನ್ನು ನನ್ನ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಶ್ರೀಮತಿ ಸಚಿದಾ ನಂದಗೋಪಾಲ್ ಸದಸ್ಯರು ಬಾಳ ನ್ಯಾಯಮಂಡಳಿ ದಕ್ಷಿಣ ಕನ್ನಡ ಕರ್ನಾಟಕ ಸರ್ಕಾರ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಸಚಿದಾನಂದ ಗೋಪಾಲ್ ಇವರು ದೀಪ ಬೆಳಗಿಸಿ ದೀಪ ಪ್ರಜ್ವಲನವನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवानां
वामदेवादिगणपतिं मनसा स्मरामि वामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं पापमगमरि सरि सरि सपमग पदनि सरि गम मरि सनि पम गमनि पमग मरि गरि रिसा सनि पमग मनि सग महागणपतिं मनसा स्मरामि वसिष्ठवामदेवादिवन्दितमहागणपतिं ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಸಚಿತಾ ನಂದಗೋಪಾಲ್. ಇವರು ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಶಾಲೆಗಳಲ್ಲಿ ಕೂಡ ಮಕ್ಕಳ ಬಗ್ಗೆ ಹಾಗೂ ಮತ್ತು ಹೆತ್ತವರ ಬಗ್ಗೆ ಯಾವ ರೀತಿ ನಾವು ಸಂಬಂಧದಲ್ಲಿ ಇರಬೇಕು ಮತ್ತು ಯಾವ ರೀತಿ ನಾವು ಸಂಸ್ಕಾರ ಸಂಸ್ಕೃತಿ ಏನು ಎಂಬುದರ ಮೂಲಕ ಭಾಳಷ್ಟು ಅಧ್ಯಯನವನ್ನು ಮಾಡಿ ಮಕ್ಕಳಿಗೆ ಪಾಠವನ್ನು ಮಾಡಿದವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾನು ಅದಲ್ಲದೆ ನೃತ್ಯ ವಿದ್ಯಾರ್ಥಿ, ಇವರು ಕಮಲಾ ಭಟ್ ಇವರ ಶಿಷ್ಯೆ. ನಮ್ಮ ಕಲೆಯಲ್ಲಿ ಕೂಡ ತುಂಬ ಆಸಕ್ತಿ ಉಳ್ಳವರು. ಇವತ್ತು ನಮ್ಮ ಈ ಒಂದು ಸಂಸ್ಥೆಗೆ ಬಂದದ್ದು ನಮಗೆಲ್ಲ ಭಾಳ ಒಂದು ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಒಬ್ಬರು ಕಲಾವಿದರು ನಮಗೆ ಮಕ್ಕಳ ಬಗ್ಗೆ ಹಾಗೂ ಹೆತ್ತವರ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಎಲ್ಲ ತಿಳಿದವರು ಅಂತ ಹೇಳಿದರೆ ನಮಗೆ ಭಾಳ ಒಂದು ಸಂತೋಷವಾಗ್ತಾ ಇದೆ. ಹಾಗಾಗಿ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಲ್ಲಿಕಾರವರು ಹೂಗುಚ್ಛ ಮತ್ತು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆ. ಹಾಗೆಯೇ ಈಗ ಅವರ ಒಂದು ಮಾತನ್ನು ತಾವೆಲ್ಲರೂ ಕೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ನಮಸ್ಕಾರ. ಶ್ರೀ ನಟರಾಜ ದೇವರಿಗೆ ಹಾಗೂ ಚಕ್ರಪಾಣಿ ದೇವರಿಗೆ ನಮನಿಸುತ್ತಾ, ಕಲಾಶ್ರೀ ವಿದೂಷಿ ಕಮಲಾ ಭಟ್ರವರ ಪಾದಕ್ಕೆ ನಮಿಸುತ್ತಾ, ಇವತ್ತು ಹಬ್ಬದ ಅಂಗವಾಗಿ ನಡೆಯುತ್ತಿರುವ ಈ ಪೂಜೆ ಹಾಗೂ ಜನರಿಗೆ ನಾನಿವತ್ತು ಬಂದದ್ದು ಇದೊಂದು ಆಶೀರ್ವಾದ ಅಂತ ಬಯಸ್ತೇನೆ ನಾನು. ಯಾಕಂತ ಹೇಳಿದರೆ ದೇವರ ಸನ್ನಿಧಾನದಿಂದ ಆಗ್ತಾ ಇರುವ ಈ ವೇದಿಕೆಯಲ್ಲಿ ನಟರಾಜನ ಸಾನ್ನಿಧ್ಯದಲ್ಲಿ ಇವತ್ತು ನಾನು ನಿಂತು ಪೋಷಕರನ್ನು ವಿದ್ಯಾರ್ಥಿಗಳನ್ನು
ಉದ್ದೇಶಿಸಿ ಮಾತನಾಡುವಂಥ ಒಂದು ಭಾಗ್ಯ ಆದವೇ ನನಗೆ. ಇದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸುರೇಶ್ ಅವರವರಿಗೆ. ಇಂಥ ಅವಕಾಶಗಳು ಸಿಗೋದು ಹಲವಾರು ವೇದಿಕೆಗಳಲ್ಲಿ ನಾನು ಮಾತಾಡಿದ್ದೇನೆ, ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತಲ್ಲಿ ಇದ್ದು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕ್ಲಾಸನ್ನು ಮಾಡಿ ಕಂಟಿನ್ಯೂಯಸ್ ಒಂದು 4 ಗಂಟೆ ಮಾತಾಡಿ ಅಲ್ಲಿಂದ ಮನೆಗೆ ಬಂದು ಅತಿಥಿ ಅವತಾರಕ್ಕೆ ಬಂದು ಇಲ್ಲಿ ಬರುವಾಗ ನಮ್ಮ ಮಂಗಳೂರು ನಿಮಗೆಲ್ಲ ಗೊತ್ತಿದೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ. ಇದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಒಂದು 10 ನಿಮಿಷ ಲೇಟ್ ಆಯಿತು, ನನ್ನನ್ನು ಕ್ಷಮಿಸಿ. ಏನು ಮಾತಾಡಬೇಕು, ಒಂದು ಕಥೆಯನ್ನು ಹೇಳ್ತೇನೆ ನಾನು. ಮಕ್ಕಳೇ, ನೀವೆಲ್ಲ ಕೇಳ್ತಾ ಇದ್ದೀರಲ್ವ, ಇದು ಮಕ್ಕಳಿಗಾಗಿ ಹೇಳುವಂಥ ಒಂದು ಕತೆ. ಒಬ್ಬ ಪುಟ್ಟ ಹುಡುಗಿ ಸುಮಾರು ವರ್ಷಗಳ ಹಿಂದೆ, ಬಡತನ, ತಂದೆ ಇಲ್ಲ, ತಾಯಿಯ ಆರೈಕೆಯಲ್ಲಿ, ಅಜ್ಜಿಯ ಆರೈಕೆಯಲ್ಲಿ, ಒಂದು 9 ವರ್ಷ ದೊಡ್ಡ ಇರುವಂಥ ಒಂದು ಅಣ್ಣನ ಪ್ರೀತಿಯಲ್ಲಿ ಬೆಳೆದಂಥ ಒಂದು ಹುಡುಗಿಯ ಕತೆ. ಅದು ಹೇಳ್ತಾರಲ್ವ, ಕತೆ ಹೇಳುವಾಗ ಸತ್ಯನೇ ಅಂತೇಳಿ ತುಳುವಲ್ಲಿ ಹೇಳ್ತಾರೆ. ಸೊ ಏನೋ ಒಂದು ದೇವರ ಸನ್ನಿಧಾನದಲ್ಲಿ ಆ ಪುಟ್ಟ ಹುಡುಗಿಯ ಕಥೆಯನ್ನು ಹೇಳಲಿಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆ. ಆ ಪುಟ್ಟ ಹುಡುಗಿ ಭಾರಿ ಒಂದು ಆಕಾಂಕ್ಷೆ ಇದ್ದಂಥ ಒಂದು ಹುಡುಗಿ, ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಒಂದು ಹುಡುಗಿ, ಕೂಡು ಕುಟುಂಬದಲ್ಲಿ ಸಲಹಿದಂಥ ಒಂದು ಹುಡುಗಿ. ಎಷ್ಟು ಪುಟ್ಟ ಮನೆ, ಬಡತನ, ತಂದೆ ಇಲ್ಲ. ಅಜ್ಜಿ ಬೆಳಗ್ಗೆ ಒಂದು ಮಾರ್ಕೆಟ್ಗೆ ಹೋಗಿ, ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಿ ತರಕಾರಿ ಮಾರಾಟ ಮಾಡಿಕೊಂಡು ಬಂದು 5 ಗಂಟೆಗೆ ಅರ್ಲಿ ಮಾರ್ನಿಂಗ್ ಮುಂಜಾನೆ ಹೋಗಿ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಬರುವಂಥ ಕಾಲ. ಆ ಅಜ್ಜಿಯ ಒಂದು ಪ್ರೀತಿಯಲ್ಲಿ ಆ ಹುಡುಗಿ ಬೆಳೀತಾ ಇದ್ಲು. ಮನೆಯಲ್ಲಿ ಮಾವನ ಮಕ್ಕಳು, 10 ಮಕ್ಕಳು ಮಾವನಿಗೆ. ಆ ಪುಟ್ಟ ಹುಡುಗಿಯ ಸಣ್ಣ ಮನೆ, ಸಪ್ರೇಟ್ ರೂಮ್ ಇಲ್ಲ, ಕೆಲವು ಮಕ್ಕಳು ದನಿ ಮನೆಯಲ್ಲಿರೋದು, ಆ ಪುಟ್ಟ ಹುಡುಗಿಯ ಅಣ್ಣ ಇನ್ನೊಂದು ಮನೆಯಲ್ಲಿ ಮಲಗೋದು. ಸೊ ಇಂಥ ಒಂದು ವಾತಾವರಣ, ಆ ಒಂದು ಸನ್ನಿವೇಶದಲ್ಲಿ ಬೆಳೆದು ಬಂದಂಥ ಆ ಪುಟ್ಟ ಹುಡುಗಿ ತಾಯಿಗೆ ಭಾರಿ ಒಂದು ಆಸೆ. ಅವರು ನೃತ್ಯ ಮಾಡ್ತಾ ಇದ್ದವರು ವಿಠ್ಠಲ್ ಮಾಸ್ಟರ್ ಅಂತ ಇದ್ದರು, ಅವರ ಒಂದು ಶಿಷ್ಯೆಯಾಗಿದ್ದರು. ತನ್ನ ಮಗಳಿಗೂ ಕೂಡ ಒಂದು ನೃತ್ಯವನ್ನು ಕಲಿಸಬೇಕು ಅಂತ ಹೇಳಿ ಒಂದು ಗುರುಗಳ ಹತ್ರ ಹೋದರು. ಬಡತನ, ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತೇಳಿದರೆ ಅವರೊಂದು ಕೆಲಸಕ್ಕೆ ಹೋಗ್ತಾಯಿದ್ರು. ಕೆಲಸಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭ ಬಂತು. ಒಂದು ಶಾಲೆಗೆ ಒಂದು ಆಯ ಆಗಿ ಹೋಗ್ತಾಯಿದ್ರು. ಬೆಳಿಗ್ಗೆ ಹೋಗಿ ಶಾಲೆ ಓಪನ್ ಮಾಡೋದು, ಗುಡಿಸೋದು, ಸಣ್ಣ ಮಕ್ಕಳನ್ನು ನೋಡಿಕೊಳ್ಳೋದು, ಅವರ ಬಾತ್ರೂಮ್ ಅಂತ. ಆಯ ಅಂದರೆ ನಿಮಗೆ ಅರ್ಥ ಆಗಬೇಕು ಏನು ಅಂಥೇಳಿ. ಸೊ ಆ ಕೆಲಸ ಆ ಟೈಮಲ್ಲಿ 150 ರೂಪಾಯಿ ಇತ್ತು ಸಂಬಳ. ಆ 150 ರೂಪಾಯಲ್ಲಿ ದಿನವನ್ನು ಮುಂದೂಡ್ತಾಯಿದ್ರು. ಅಜ್ಜಿ ಕೂಡ ಒಂದು ಮಾರ್ಕೆಟಿಗೆ ಹೋಗಿ ತರಕಾರಿ ಮಾರಾಟ ಮಾಡಿ ಆ ಒಂದು ಸನ್ನಿವೇಶದಲ್ಲಿ ಆ ಪುಟ್ಟ ಹುಡುಗಿ ಬೆಳೀತಾ ಇದ್ಲು. ಅಷ್ಟೊತ್ತಿಗೆ ಅವಳ ತಾಯಿಗೆ ಆಸೆ ಆಯಿತು. ಏನೋ ಒಂದು ಕಾಲದಲ್ಲಿ ಅವರು ನೃತ್ಯ ಕಲ್ತಿದ್ದಾರೆ, ನನ್ನ ಮಗಳಿಗೂ ಕೂಡ ನೃತ್ಯ ಕಲಿಬೇಕು ಅಂತ ಹೇಳಿ ಒಬ್ಬ ಗುರುಗಳ ಹತ್ರ ಕರ್ಕೊಂಡೋದ್ರು. ಅಲ್ಲಿ ಆ ಗುರುಗಳು ಹೇಳಿದರು, ನನಗೆ ತಿಳಿತಾ ಇದೆ ನಿಮ್ಮ ಒಂದು ಆಸೆ, ಆಕಾಂಕ್ಷೆ, ಮಗಳು ಕೂಡ ಒಂದು ನೃತ್ಯಗಾರ್ತಿ ಆಗಬೇಕು ಅಂತ ಹೇಳಿ. ನೀವು ಫೀಸ್ನ ಬಗ್ಗೆ ಯೋಚನೆ ಮಾಡಬೇಡಿ, ಬೇಡ. ನೀವು ಯಾವಾಗ ನನ್ನ ಕೈಗೆ ಅವಳನ್ನು ನೀವು ಕೊಟ್ಟಿದ್ದೀರಾ, ಇನ್ನು ಅವಳು ನನ್ನ ಮಗಳು, ನಿಮಗೆ ಬರೀ ಕೆಲಸ ನೀವು ಅವಳನ್ನು ಕರ್ಕೊಂಡು ಬರಬೇಕು ಅಷ್ಟೇ, ಬಿಟ್ಟು ಹೋಗಿ. ಆಮೇಲೆ ಅವಳು ನನ್ನ ಜವಾಬ್ದಾರಿ ಅಂತ ಆ ಪುಟ್ಟ ಹುಡುಗಿಯನ್ನು ಬೆಳೆಸಿದ್ರು. ಆ ಭಾವ, ಹಾವ, ಆ ಹೆಜ್ಜೆ, ತಾಳ ಇದೆಲ್ಲವನ್ನು ಒಟ್ಟು ಸೇರಿಸಿ ಅವಳಿಗೆ ಒಂದು ಆ ಭರತನಾಟ್ಯ ಅಂತ ಹೇಳುವ ಒಂದು ಕಲೆಯಿಂದ ಅವಳ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ್ರು ಆ ಮಹಾತಾಯಿ. ಆ ಪುಟ್ಟ ಹುಡುಗಿಗೆ ಆ ನೃತ್ಯ ಗುರುಗಳೇ ಒಂದು ಮಹಾತಾಯಿ ಆದಳು. ಅವರ ಆರೈಕೆಯಲ್ಲಿ ಬೆಳೆದು ಆ ಪುಟ್ಟ ಹುಡುಗಿ ಬೆಳೀತಾ 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 ಬಂದು ಒಂದು ಉತ್ತಮ ವಿದ್ಯಾಭ್ಯಾಸ ಮಾಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಿತು, ಅವಳೇ ಕಲಿತ ಕಾಲೇಜ್ನಲ್ಲಿ ಅವಳ ಟೀಚರ್ ಅವಳನ್ನು ಕರೆದ್ರು. ನಾನು ಜರ್ನಲಿಸಮ್ ಕಲಿಸ್ತಾ ಇದ್ದೇನೆ, ನೀನು ನನಗೆ ಬೇಕು, ಅಸಿಸ್ಟೆಂಟಾಗಿ ಬಾ ಅಂತ 1 ವರ್ಷ ನನಗೆ ಆ ಒಂದು ಪುಟ್ಟ ಹುಡುಗಿಗೆ ಆ ಒಂದು ಟೀಚಿಂಗ್ನ ಅನುಭವವನ್ನು ಕೂಡ ಕೊಟ್ಟರು. 1 ವರ್ಷ ಆದ ನಂತರ ಹೇಳಿದರು, ನಾನು ಹೋಗ್ತಾ ಇದ್ದೇನೆ ಕಾಲೇಜ್ ಬಿಟ್ಟು,
ನನಗೆ ಬೇರೆ ಕಡೆ ಹೋಗ್ತಾ ಇದ್ದೇನೆ, ಬ್ಯಾಂಗ್ಳೂರು ಹೋಗ್ತಾ ಇದ್ದೇನೆ, ಇನ್ನು ನೀನು ಈ ಕಾಲೇಜಿನ ಈ ವಿಭಾಗದ ಪತ್ರಿಕೋದ್ಯಮ ವಿಭಾಗದ ಜವಾಬ್ದಾರಿ ನಿನಗೆ ಅಂತ ಹೇಳಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಮಾಡಿದರು. ಸರಿ, ಆ ಪುಟ್ಟ ಹುಡುಗಿ ಬೆಳೀತಾ ಬೆಳೀತಾ ಒಂದು ಮಹಿಳೆ ಆದಳು. ಆ ಮಹಿಳೆಯಾಗಿ ಹಲವಾರು ಜೀವನದ ಮಜಲುಗಳನ್ನು ನೋಡಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾಳೆ. ಸಚಿತಾನಂದ ಗೋಪಾಲ್ ಆಗಿ ಈ ಒಂದು ದೇವರ ಸನ್ನಿಧಾನದಲ್ಲಿ ಆ ದೇವರು ನನ್ನನ್ನು ಇವತ್ತು ತಾಯಂದಿರ ಮುಂದೆ ನಿಂತು ನನ್ನ ಹತ್ರ ಮಾತಾಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ನಾನು ನನ್ನ ತಾಯಿಯನ್ನು ನೋಡ್ತಾ ಇದ್ದೇನೆ. ಆ ತಾಯಿ ನನಗೆ ನೃತ್ಯ ಕಲ್ತಿದ್ದೇನೆ, ನನ್ನ ಮಗಳಿಗೆ ನೃತ್ಯ ಕಲಿಬೇಕು ಅಂತ ಹೇಳಿ ನನ್ನ ಪುಟ್ಟ ಕೈಯನ್ನು ಇಟ್ಕೊಂಡು ಆ ಗುರುಗಳ ಹತ್ರ ಹೋಗಿದ್ದಾರೆ. ಯಾರು ಆ ಗುರುಗಳು? ಅದೇ ನನ್ನ ಮಹಾತಾಯಿ ಕಮಲಾ ಭಟ್ ಅವರು. ಅವರ ಮನೆಯಲ್ಲಿ ಊಟ, ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮಗೆ ಆ ಒಂದು ತಾಯಿ, ಆ ಗುರುಗಳು ಖಾಲಿ ಗುರುಗಳಾಗಿರಲಿಲ್ಲ, ನಮಗೆ ತಾಯಿಯಾಗಿದ್ದರು. ಅವ್ರ ಪ್ರತಿಯೊಂದು ಶಿಷ್ಯಂದರಿಗೂ ಕೂಡ ಅವರು ತಾಯಿಯ ಸ್ಥಾನದಲ್ಲಿ ನಿಂತು ಇವತ್ತು ಅವರ ಎಲ್ಲ ಶಿಷ್ಯಂದರು ಯಾರಿಗೆಲ್ಲ ತನ್ನ ನೃತ್ಯವನ್ನು ದಾರೆ ಎರೆದು ಕೊಟ್ಟಿದ್ದಾರೆ ಅವರು ಇಲ್ಲ, ಈ ಲೋಕ ಬಿಟ್ಟು ಹೋಗಿದ್ದಾರೆ. ನಮಗೆಲ್ಲರಿಗೂ ಲಾಸ್ ಅದು. ಆ ಒಂದು ಮಹಾತಾಯಿಯ ಒಂದು ಸಮರ್ಪಣ ಭಾವದಿಂದ ಅವರು ಎಲ್ಲ ತನಗಿರುವ ಆ ವಿದ್ಯೆಯನ್ನು, ನೃತ್ಯ ಅಂತ ಹೇಳುವ, ಭರತನಾಟ್ಯ ಅಂತ ಹೇಳುವ ಆ ವಿದ್ಯೆಯನ್ನು ದಾರಿ ಎರೆದು ಕೊಟ್ಟಿದ್ದಾರೆ ಹಲವಾರು ವಿದ್ಯಾರ್ಥಿಗಳಿಗೆ, ಹಲವಾರು ಶಿಷ್ಯಂದಿರಲ್ಲಿ ನಾನು ಕೂಡ ಒಬ್ಬಳು. ಇವತ್ತು ಮೂವರು ಮಕ್ಕಳು ಬಂದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದರು, ನೃತ್ಯ ಮಾಡಿದರು. ಆಗ ನನ್ನ ಕಣ್ಣಲ್ಲಿ ಒಂಥರ ಏನೋ ಒಂದು ಆ ನೋವು. ಯಾಕೆ ನೋವು ಅಂತೇಳಿದರೆ, ಇವತ್ತು ನನಗೆ ಕಲಿಸಿದ ಗುರುಗಳು ಇಲ್ಲಿ ಇಲ್ಲ. ನಾನು ಆ ಥರ ಸಣ್ಣ ಪುಟ್ಟ ಮಗು, ಈ ಥರ ವೇದಿಕೆ ಮೇಲೆ ಕುಣಿದವಳು, ನೃತ್ಯ ಮಾಡಿದವಳು. ಆ ಒಂದು ಇಮೋಷ್ನಲ್ ಫೀಲಿಂಗ್ಸ್ ನನಗೆ ಅಲ್ಲಿ ಬಂತು. ನನಗೆ ಒಂಥರ ಏನೋ ಒಂದು ಕಣ್ಣಲ್ಲಿ ನೀರು ಬಂದಂಥ ಒಂದು ಭಾವನೆ ನನಗೆ ಆಯಿತು. ಆಮೇಲೆ ನನ್ನ ಮಗಳನ್ನು ನಾನು ನನಗೆ ಸಿಕ್ಕಿದಂಥ ಆ ತಾಯಿಯ ಪ್ರೀತಿ ನನ್ನ ಮಗಳಿಗೂ ಸಿಕ್ಕಲಿ ಅಂತೇಳಿ ಮಗಳನ್ನು ಕೂಡ 3 ವರ್ಷದ ಪ್ರಾಯದಲ್ಲಿ, ಈಗ 15 ವರ್ಷ ಅವಳಿಗೆ, ಅವಳನ್ನು ಕೂಡ ನಾನು ಅವರ ಹತ್ರನೇ ತರಬೇತಿಗೆ ಕಳಿಸಿದೆ. ಆದರೆ ಸ್ವಲ್ಪ ಸಮಯ ಮಾತ್ರ ಅವರು ಸಿಕ್ಕಿದ್ರು. ಜೂನಿಯರ್ ಮುಗಿಸಿದ್ರು, ಆದರೆ ಜೂನಿಯರ್ನ ರಿಸಲ್ಟ್ ಕೇಳಲಿಕ್ಕೆ ಅವರಿಲ್ಲ. ಭಾರಿ ಒಂದು ನೋವಿನ ಸಂಗತಿ. ಯಾಕಂತೇಳಿದರೆ ಅವರೊಂದು ಕಲಿಸಿದರೆ ಆ ಗುರುಗಳು, ಯಾಕೆ ನಾನು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತೇಳಿದರೆ, ಪ್ರತಿಯೊಬ್ಬರಿಗಳಿಗೂ ಕೂಡ ಆ ಗುರುಗಳ ಮಹತ್ವ ಏನು ಅಂತ ಗೊತ್ತಿರಬೇಕು. ಇವತ್ತು ಆ ಗುರುಗಳ ಮಹತ್ವ ಹಲವಾರು ಮಂದಿಗೆ ಗೊತ್ತಿಲ್ಲ. ಏನೋ ಒಂದು ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್ ಇದ್ದಾರೆ, ಟೀಚರ್ ಇದ್ದಾರೆ, ಕಲಿಸಲಿಕ್ಕೆ ಕಳಿಸ್ತೇನೆ. ಆಮೇಲೆ ಅವರು ಆ ಒಂದು ಮಗುವಿಗೆ ನಾನು ನನ್ನ ಮಗಳನ್ನು ನಾನು ಒಂದು ಗುರುಗಳ ಹತ್ರ ಕಳಿಸ್ತಾ ಇದ್ದೇನೆ. ಆ ಗುರುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಒಳ್ಳೆಯ ಭರವಸೆ, ಉತ್ತಮವಾದ ಒಂದು ಟ್ರಸ್ಟಿಂದ ನಾವು ಕಳಿಸುವಂಥ ಒಂದು ಇದು ನನಗೆ ಇವತ್ತು ಕಾಣ್ತಾ ಇಲ್ಲ. ನಾನು ನಿಮ್ಮನ್ನು ಅಥವಾ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಇವತ್ತು ನಾನು ಹಲವಾರು ಶಾಲೆಗಳಿಗೆ ಹೋಗ್ತೇನೆ, ಟೀಚರ್ಸ್ ಒಟ್ಟಿಗೆ ನಾನು ಮಾತಾಡ್ತೇನೆ, ಪೋಷಕರಲ್ಲಿ ಕೂಡ ನನಗೆ ಕರೀತಾರೆ ಅವರನ್ನು ಅಡ್ರೆಸ್ ಮಾಡಲಿಕ್ಕೆ. ಮೊನ್ನೆ ಕೂಡ ಆಯಿತು, ಈಗ ನಾಡ್ದು 6ನೇ ತಾರೀಕಿಗೂ ಕೂಡ ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ಒಂದೇ ಮಾತು ಕೇಳ್ತಾ ಇರೋದು ನಾನು ಪ್ರತಿಯೊಬ್ಬರ ಹತ್ರ ಕೂಡ, ಏನಂತೇಳಿದರೆ, ನಾನು ಏನು ಅನುಭವಿಸಲಿಲ್ಲ ಅದು ನನ್ನ ಮಗಳಿಗೆ ಸಿಗಬೇಕು. ನಾನು ನಡ್ಕೊಂಡು ಹೋಗಿದ್ದೇನೆ ಶಾಲೆಗೆ, ನನ್ನ ಮಗಳಿಗೆ ವ್ಯಾನ್ ಬೇಕು. ನಾನು ಗಂಜಿ ಊಟ ಮಾಡಿದ್ದೇನೆ, ಆದರೆ ನನ್ನ ಮಗಳಿಗೆ ಇಲ್ಲಪ್ಪ. ನಾನು ಆಗ ಗಂಜಿ ಊಟ ತಿಂದಿದ್ದೇನೆ, ನನ್ನ ಮಗಳು ಗಂಜಿ ಊಟ ತಿನ್ನಬಾರ್ದು. ಅವಳಿಗೆ ಒಳ್ಳೆಯ ಒಂದು ಸೊಫಿಸ್ಟಿಕೇಟೆಡ್ ಅಂತ ಹೇಳ್ತೇವೆ, ಬಿರಿಯಾನಿಯ ಅಥವಾ ಪಿಜ್ಜಾವಾ ಈ ಥರ. ಆದರೆ ಅಲ್ಲೇ ನಾವು ತಪ್ಪು ಮಾಡ್ತಾ ಇರೋದು. ಇದನ್ನು ನಾನು ಪ್ರತಿಯೊಂದು ಸಭೆಗಳಲ್ಲಿ ಕೂಡ, ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ನಾನು ಹೇಳ್ತಾ ಇರೋದು, ನಾವು ಏನು ಕಷ್ಟಪಟ್ಟಿದ್ದೇವೆ. ಒಂದು ಹೊತ್ತು ಊಟಕ್ಕೆ ನನಗೆ ಗತಿ ಇರಲಿಲ್ಲ. ಅದೇ ನನ್ನ ಮಗಳಿಗೆ ತಿಂಗಳಿಗೆ 1-2 ಸತಿ ನಾನು ಕಷ್ಟದ ಬಗ್ಗೆ ಮಾತಾಡಿ ನಾನು ಅವಳಿಗೆ ಒಂದು ಹೊತ್ತು ಊಟ ಕೊಡೋದಿಲ್ಲ. ಯಾಕಂತೇಳಿದರೆ ಆ ಹಸಿವಿನ ಒಂದು ಅನುಭವ ಆಗಬೇಕು ಅಂತ ಹೇಳುವಂತೂ ನನ್ನ ಒಂದು ಬಿಲೀಫ್. ಗಂಜಿ ತಿಂಗಳಿಗೆ 3 ಸತಿ ಆದರೂ ಗಂಜಿ ಚಟ್ನಿಯಲ್ಲಿ ಊಟ ಮಾಡಲೇಬೇಕು. ಯಾಕಂತೇಳಿದರೆ ಗಂಜಿ ಚಟ್ನಿ ಊಟ ಮಾಡಿಯೇ ನಾನು ಬೆಳೆದವಳು. ಇವತ್ತು ಏನೋ ದೇವರ ದಯೆಯಿಂದ ಸ್ವಲ್ಪ 4 ಹೊತ್ತು ಊಟ ಮಾಡುವಂಥ ಒಂದು ಇದು ಸಿಕ್ಕಿದೆ ನಮಗೆ. ಆದರೆ ಅದು ಇರಲಿಲ್ಲ ನನ್ನ ಬಾಲ್ಯದಲ್ಲಿ. ಸೊ ಆ ನೋವನ್ನು ಆ ನನ್ನ ಮಗಳು ಅನುಭವಿಸಬೇಕು. ಇದನ್ನು ನಾವು ಮಾಡಬೇಕು ಪೋಷಕರಾಗಿ, ಆ್ಯಸ್ ಅ ಪೇರೆಂಟ್ಸ್.
ನಮ್ಮ ಕಷ್ಟಗಳನ್ನು ನಾವು ನಮ್ಮ ಮಕ್ಕಳಲ್ಲಿ ಶೇರ್ ಮಾಡಿದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ತಂತ್ರಜ್ಞಾನಗಳಿಂದ ತುಂಬಿ ಹೋಗಿದೆ, ಸ್ಕ್ರೀನ್ ಟೈಮ್ ಹೆಚ್ಚುತ್ತಾ ಇದೆ, ಮೊಬೈಲ್ ಸ್ಕ್ರೀನ್ ಟೈಮ್ ಹೆಚ್ಚುತ್ತಾ ಇದೆ. ಆದರೆ ಸಂಬಂಧಗಳಲ್ಲಿ ಆ ಕನೆಕ್ಷನ್ ತಪ್ತಾ ಇದೆ. ರೀಚಾರ್ಜ್ ಮಾಡ್ತೇವೆ ಮೊಬೈಲನ್ನು, ಆದರೆ ಸಂಬಂಧಗಳನ್ನು ನಾವು ಎಷ್ಟು ರೀಚಾರ್ಜ್ ಮಾಡ್ತಾ ಇದ್ದೇವೆ? ಇದನ್ನು ನಾನು ನಿಮಗೆ ಅಥವಾ ನಮಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಈ ಸಿಸ್ಟಮ್ ಆ ಥರ ಆಗಿದೆ. ಈ ಸಿಸ್ಟಮಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೇವೆ ಅಂತೇಳಿ ನನ್ನ ಭಾವನೆ. ನಾನು ಇವತ್ತು ಕೂಡ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳಿ ಬಂದೆ, ನಮ್ಮ ಜನ್ರೇಷನ್, ಈಗ ಹಲವಾರು ಮಂದಿ ನಾವೆಲ್ಲ ಒಂದೇ ಜನ್ರೇಷನ್ನವರು, ಎಷ್ಟೊಂದು ಸುಂದರವಾದ ಜನ್ರೇಷನ್ ಅದು. ಆ ಬ್ಲೆಸ್ಡ್ ಜನ್ರೇಷನ್ ಅಂತ ಹೇಳ್ತೇನೆ ನಾನು. ಯಾಕಂತೇಳಿದರೆ ನಾವು ಕಷ್ಟ ನೋಡಿದ್ದೇವೆ, ಸುಖ ನೋಡ್ತಾ ಇದ್ದೇವೆ, ಇನ್ನು ನಾಳೆನೂ ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಎಷ್ಟೇ ಚಾಲೆಂಜಸನ್ನು ಮೆಟ್ಟಿ ನಿಂತು ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೇವೆ. ಈ ಒಂದು ಉತ್ತಮ ದೇವರ ದಯೆಯಿಂದ ಎಲ್ಲರೂ ನಾವು ಉತ್ತಮ ಸ್ಥಿತಿಯಲ್ಲಿ ಇರುವಂಥವರು. ಆದರೆ ನಮ್ಮ ಬಾಲ್ಯವನ್ನು ನೋಡಿದಾಗ, ನಾವು ಹಿಂದೆ ತಿರುಗಿ ನೋಡಿದಾಗ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಮುಳ್ಳನ್ನು ನಾವು ಅನುಭವಿಸಿದವರು. ಆ ಮುಳ್ಳಿನಿಂದ ರಕ್ತ ಬಂದಿದೆ ಹಲವಾರು ಮಂದಿಗೆ. ಆದರೆ ಆ ರಕ್ತದ ನೋವನ್ನು ನಾವು ಎಷ್ಟು ನಮ್ಮ ಮಕ್ಕಳಿಗೆ, ಇವತ್ತು ನಾವು ಮಕ್ಕಳಿಗೆ ಒಳ್ಳೆಯ ಹಾಸಿಗೆ, ಕಾರು, ಬಂಗ್ಲೋ, ಒಳ್ಳೆಯ ಶಾಲೆ ಎಲ್ಲವನ್ನು ನಾವು ನೀಡ್ತಾ ಇದ್ದೇವೆ, ಆಗ್ತದೆ ಅಲ್ವಾ. ನಾನೊಂದು ಕನ್ನಡ ಮಾಧ್ಯಮದಲ್ಲಿ ಕಲಿತವಳು. ಯಾಕಂತೇಳಿದರೆ ನನ್ನ ಅಮ್ಮನಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಕಲಿಸಲಿಕ್ಕೆ ಚಾನ್ಸೇ ಇರಲಿಲ್ಲ ಆ ಟೈಮಲ್ಲಿ. ಕನ್ನಡ ಮಾಧ್ಯಮದಲ್ಲಿ ಕಲಿತು ಹಳೆ ಬೊಕ್ಕಪಟ್ಟಣ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂಥವಳು ನಾನು. ಅಲ್ಲಿ 7ನೇ ಕ್ಲಾಸ್ ತನಕ ನನ್ನನ್ನು ಕಲಿಸಿದ್ರು. ಆಮೇಲೆ ಅಮ್ಮ ನಂದು ಇಂಗ್ಲೀಷ್ ಮೀಡಿಯಮಿಗೆ ಆಗಿ ಹೋಗ್ತಾಯಿದ್ರು. ಅವರಿಗೆ ಆಯಿತು, ಏನೋ ನನ್ನ ಮಗಳನ್ನು ಕೂಡ ಇಂಗ್ಲೀಷ್ ಕಲಿಸಬೇಕು ಅಂತ ತೆಗೆದು ನನ್ನನ್ನು ಅವರ ಸ್ಕೂಲಿಗೆ ಹಾಕಿದರು. ಆ ಟೈಮಲ್ಲಿ ನನಗೆ ಅದು ತಪ್ಪು ಅಂತ ಅನಿಸಿತು. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ ಒಳ್ಳೆಯದಾಯಿತು. ಯಾಕಂತೇಳಿದರೆ ಆ ಒಂದು ಚೇಂಜಿಂಗ್ ಪಾಯಿಂಟ್ ನಂದು ಅಲ್ಲಿ ಆಯಿತು. 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಅವರು ಕೆಲಸ ಮಾಡ್ತಾಯಿದ್ದ ಶಾಲೆಗೆ ನನ್ನನ್ನು ಕಳಿಸಿದ್ರು. ಮನೆಯಲ್ಲಿ ಯಾರು ಇಂಗ್ಲೀಷ್ ಮಾತಾಡುವವರಿಲ್ಲ, ಯಾರಿಲ್ಲ. ಇವತ್ತಿನ ಹಾಗೆ ಅಲ್ಲಲ್ಲಿ ಓಣಿ ಒರಂಕುಗಳಲ್ಲಿ ಅಂತ ಹೇಳ್ತೇವೆ ತುಳುವಲ್ಲಿ, ಓಣಿ ಒರಂಕಲ್ಲಿ ಟ್ಯೂಷನ್ ಕ್ಲಾಸ್, ಕೋಚಿಂಗ್ ಕ್ಲಾಸ್ ಆ ಟೈಮಲ್ಲಿ ಇರಲಿಲ್ಲ ನಮಗೆ. ಸೊ ಏನಾಯಿತು, ಕ್ಲಾಸಲ್ಲಿ ಕೂಡ ಯಾರು ಕೂಡ ನನ್ನ ಹತ್ರ ಇಂಗ್ಲೀಷ್ ಮಾತಾಡಲಿಕ್ಕೆ ತಯಾರಿಲ್ಲ, ಎಲ್ಲ ತುಳು ಕನ್ನಡ. ಆಯಿತಾ, 10ನೇ ಕ್ಲಾಸಲ್ಲಿ ನಾನು ಫೇಲ್ ಆದೆ. ಮ್ಯಾಥ್ಸ್ ಹೋಯಿತು, ಸೈನ್ಸ್ ಹೋಯಿತು. ಆ 1 ವರ್ಷ ನನಗೆ ಸಿಕ್ಕಿತು. ಈಗ ಅನ್ನಿಸ್ತದೆ ಆ 1 ವರ್ಷ ನನಗೆ ದೇವರು ಕೊಟ್ಟದ್ದು. ಯೋಚನೆ ಮಾಡು, ನೀನು ಇಲ್ಲಿ ಬಂದದ್ದು ಸುಮ್ಮನೆ ನೀನು ಕಲಿತು ಡಿಗ್ರಿ ತಗೊಂಡು ಹೋಗಲಿಕ್ಕೆ ಅಲ್ಲ, ನಿನ್ನ ಜೀವನದಲ್ಲಿ ಒಂದು ಉದ್ದೇಶ ಇದೆ ಅಂತ ಹೇಳಲಿಕ್ಕೆ ಅಲ್ಲಿ ನನ್ನ 1 ವರ್ಷ ಸಿಕ್ತಲ್ಲ ನನಗೆ, ಮನೆಯಲ್ಲಿ ಕೂತ್ಕೊಂಡೆ ಅಲ್ವಾ. ಈಗಿನ ಮಕ್ಕಳಾದರೆ ಬರೀ 99%, 100% ಸಿಕ್ಕಲಿಲ್ಲ ಅಂತೇಳಿ ಕೂಡ ಡಿಪ್ರೆಷನ್ಗೆ ಹೋಗುವವರಿದ್ದಾರೆ ಅಲ್ವಾ. ಮೊನ್ನೆ ತಾನೇ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಮೊನ್ನೆ ಈ ಸತಿ ಸ್ಟೇಟ್ ಟಾಪರ್ ಇದ್ದ, PUCಯಲ್ಲಿಯ 10thಲ್ಲಿಯ ಏನೋ, ಅವನ ತಾಯಿ ಇಂಟರ್ವ್ಯೂ ಅಲ್ಲಿ ಹೇಳೋದು, ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಕೇಳಿದಾಗ, ರಿಪೋರ್ಟರ್ ಕೇಳಿದಾಗ ತಾಯಿ ಹೇಳೋದು, ಏನು ಹೇಳಬೇಕು ಆ್ಯಕ್ಚುಲಿ, ತಾಯಿ ತುಂಬ ಖುಷಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅದರ ಬದಲು ಬರೀ 1% ಕಮ್ಮಿ ಆಗಿದ್ದು, ನೆನಪಿರಲಿ ಟಾಪರ್ 1% 99% ಬಂದದ್ದು. ಆ ತಾಯಿ ಹೇಳೋದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಿದ್ರೆ ಅವನಿಗೆ ಆ 1% ಸಿಕ್ತಿತ್ತು ನೋಡಿ. ಅವ ಮಾಡಿದ್ದಕ್ಕೆ ಅಪ್ರಿಸಿಯೇಷನ್ ಇಲ್ಲ. ಅವನು 99% ಬಂದು ಸ್ಟೇಟಿಗೆ ಟಾಪರ್ ಆಗಿದ್ದಾನೆ, ಆದರೆ ಈ ತಾಯಿಗೆ ಇನ್ನೂ ತೃಪ್ತಿ ಇಲ್ಲ. ಇದೇ ಇಲ್ಲಿ ಆಗ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಟೈಮಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಫೇಲ್ ಆದೆ. ಏನು ಮಾಡೋದು, 1 ವರ್ಷ ಸಿಕ್ತು. ನನ್ನ ನೇಬರ್ಸ್ ಎಲ್ಲ ಕಾಲೇಜಿಗೆ ಹೋದರು. ಆಗೆಲ್ಲ ಕಾಲೇಜಲ್ಲಿ ಯೂನಿಫಾರ್ಮ್ ಇರಲಿಲ್ಲ, ಒಳ್ಳೆ ಇದು ಕಲರ್ ಡ್ರೆಸ್ ಆಗ್ತಾ ಇರೋದು, ಎಲ್ಲ ಖುಷಿಯಲ್ಲಿ ಹೋಗ್ತಾರೆ, ಬ್ಯಾಗ್ ಹಿಡ್ಕೊಂಡೆಲ್ಲ ಹೋಗೋದು. ನನಗೆ ಬೇಜಾರು. ಈಗಿನ ಮಕ್ಕಳಾದರೆ ಸೂಸೈಡ್ ಮಾಡಿ ಆಗ್ತಿತ್ತು. ಲಕ್ಕಿಲಿ ನಮ್ಮ ಟೈಮಲ್ಲಿ ಸೂಸೈಡ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಡಿಪ್ರೆಷನ್ ಇದು ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ನಮಗೆ, ಹೌದಾ ಅಲ್ವಾ. ನಾವೆಲ್ಲ ಒಂದೇ ಜನ್ರೇಷನ್ನವ್ರು ಅಲ್ವಾ. ಈಗಿನ ಮಕ್ಕಳಿಗೆ 3ನೇ ಕ್ಲಾಸ್ನ ಮಗು ಮೊನ್ನೆ ಹೇಳೋದು, ಮ್ಯಾಮ್ ಐ ಆಮ್ ಡಿಪ್ರೆಸ್ಡ್ ಅಂತ. ಯಾಕೆಮ್ಮ ನೀನು ಡಿಪ್ರೆಸ್, ವೈ ಆರ್ ಯು ಡಿಪ್ರೆಸ್ಡ್ ಅಂತ ಕೇಳಿದಾಗೆ, ಮೈ ಮದರ್ ಶೌಟೆಡ್ ಅಟ್ ಮಿ ಟುಡೇ. ವೈ? ಬಿಕಾಸ್ ಶಿ ಪುಟ್ ಮಿ 3 ದೋಸೆ, 3 ದೋಸೆ ಕೊಟ್ಟರು ನನ್ನ ಪ್ಲೇಟಲ್ಲಿ, ನಾನು 2 ದೋಸೆ ತಿಂದೆ, ಅದಕ್ಕೆ ನನಗೆ 1 ಪೆಟ್ಟು ಕೊಟ್ಟರು, ಬೈದರು ಅಂತೇಳಿ, ಅದಕ್ಕೆ ಡಿಪ್ರೆಸ್ಡ್ ಅಂತೆ ಮಗು. ಡಿಪ್ರೆಷನ್ ಹೇಳ್ತದೆ 3ನೇ ಕ್ಲಾಸ್ನ ಮಗು. 5ನೇ ಕ್ಲಾಸ್ನ ಮಗು ಹತ್ರ ಕೇಳಿದೆ ಆ್ಯಂಗ್ಸೈಟಿ ಹೇಳ್ತಾರೆ. ಏನು ಆ್ಯಂಗ್ಸೈಟಿ, ತೆಗೆದು ಒಂದು ಹೊಡಿಬೇಕು ಅಷ್ಟೇ. ನನಗೆ ಮಾಡಿದ ಅಮ್ಮ ಅದೇ ಹಿಡಿಸುಡಿ ಉಂಟಲ್ಲ, ಅದರಲ್ಲಿ ಸರಿ ಹೊಡಿತಾ ಇದ್ದ ಕಾಲ. ಈಗ ಸಿಸ್ಟಮ್ ತಪ್ಪು ಮಾಡ್ತಾ ಇದೆ, ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ, ಮಕ್ಕಳಿಗೆ ಬೈಲಿಕ್ಕಿಲ್ಲ. ಅಲ್ಲಿ ಹೋಯ್ತು. ಒಪ್ತೀರಾ ಇಲ್ವಾ ಗೊತ್ತಿಲ್ಲ ಅಲ್ವಾ. ನಮ್ಮ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನೆನಪಾಗ್ಬೋದು, ನಿಮ್ಮ ಪ್ರೈಮರಿ ಶಾಲೆಯ ಟೀಚರ್ಸ್ನವರು ನೋಡೋ ಎಷ್ಟು ಮಂದಿಗೆ ನೆನಪಾಗ್ತಾ ಇದೆ. ಆ ಟೀಚರ್ನ ಒಂದು ಕಪ್ಪು ಅಡಿಕೋಲು ಅಥವಾ ನಾಗರ ಬೆತ್ತ
ಅಲ್ವಾ? ಎಲ್ಲರೂ ತಲೆ ಅಲ್ಲಾಡಿಸ್ತಾ ಇದ್ದಾರೆ ನೋಡಿ. ಆ ಕಪ್ಪು ಅಡಿಕೋಲು ಉಂಟಲ್ಲ, ಇಷ್ಟು ದಪ್ಪ, ನನ್ನ 3ನೇ ಕ್ಲಾಸ್ನ ಟೀಚರ್ ಶ್ರೀದೇವಿ ಟೀಚರ್, ಅವರನ್ನು ಪ್ರತಿ ನನ್ನ ಸಭೆಗೆ ನಾನು ಕರ್ಕೊಂಡು ಬರ್ತೇನೆ. ಆ ಪೆಟ್ಟು ಇಷ್ಟು ದಪ್ಪ ಅಡಿಕೋಲಲ್ಲಿ ನಮಗೆ ಇಲ್ಲಿ ಹೊಡಿತಾ ಇದ್ದಾಗ ನನ್ನ ಅಮ್ಮ ಹೇಳೋದು, ಇನ್ನೂ 2 ಪೆಟ್ಟು ಕೊಡಿ ಟೀಚರ್ ಅವಳಿಗೆ ಅಂತೇಳಿ. ನನ್ನ ಲೆಕ್ಕದಲ್ಲಿ ಸಹ ಕೊಡಿ. ಆದರೆ ಈಗ ಪೋಷಕರು ಏನು ಮಾಡ್ತಾರೆ, ಬೈದರೆ ಸಾಕು, ನೀನು ವೈ ಆರ್ ಯು ಆ್ಯಕ್ಟಿಂಗ್ ಲೈಕ್ ಅ ಮಂಕಿ ಅಂತ ಒಬ್ಬರು ಟೀಚರ್ ಹೇಳಿದ್ರಂತೆ 1ನೇ ಕ್ಲಾಸ್ನ ಮಗುವಿಗೆ, ಒಂದು ಒಳ್ಳೆ ಪ್ರತಿಷ್ಠಿತ ಶಾಲೆಯಲ್ಲಿ. ಒಂದು ಕೆಲವು ವರ್ಷ ಆಯಿತು ಮಾತ್ರ, ಜಸ್ಟ್ ಆ ಮಗು ಕೀಟ್ಲೆ ಮಾಡ್ತಾಯಿತ್ತು, ಉಪದ್ರ ಕೊಡ್ತಾಯಿತ್ತು ಅಂತೇಳಿ ಈ ಟೀಚರ್, 1ನೇ ಕ್ಲಾಸ್ನ ಮಗು, 1ನೇ ಕ್ಲಾಸ್ನ ಟೀಚರ್ ಜಸ್ಟ್ ಆ ಮಗುವಿಗೆ ಹೇಳಿದ್ದು, ಮಂಗನಾಗೆ ಯಾಕೆ ಮಾಡ್ತೀಯಾ ಅಂತೇಳಿ, ವೈ ಆರ್ ಯು ಆ್ಯಕ್ಟಿಂಗ್ ಲೈಕ್ ಅ ಮಂಕಿ ಅಂತ ಈ ಟೀಚರ್ ಹೇಳಿದ್ದು. ಈ ಮಗು ಹೋಗಿ ಪೇರೆಂಟ್ಸಿಗೆ ಹೇಳಿ ಶಿ ಕಾಲ್ಡ್ ಮೀ ಮಂಕಿ ಅಂತ ಹೇಳಿ ಆ ಟೀಚರಿಗೆ ಅವರು ಮ್ಯಾನೇಜ್ಮೆಂಟಿಗೆ ಮೆಮೊ ಕಳಿಸಿ ಕಂಪ್ಲೇಂಟ್ ಮಾಡಿ ಮ್ಯಾನೇಜ್ಮೆಂಟ್ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ. ನಮ್ಮ ಕ್ಲಾಸಲ್ಲಿ ಯಾರನ್ನು ಕರ್ಕೊಂಡು ಬರ್ತಾಯಿದ್ರು ನಮ್ಮ ಟೀಚರ್? ಕುದುರೆ, ಹಂದಿ, ಕತ್ತೆ ಅಲ್ವಾ, ಎಲ್ಲ ಪ್ರಾಣಿಗಳನ್ನು ಕೂಡ ಕರ್ಕೊಂಡು ಬರ್ತಾಯಿದ್ರು ನಮ್ಮ ಟೀಚರ್ಸ್ನವರು. ಈಗ ಇದೇ ನಾವು ಮಾಡುವಂಥ ತಪ್ಪು. ನಾನು ಯಾರನ್ನು ಬ್ಲೇಮ್ ಮಾಡೋದಿಲ್ಲ, ನಾನು ನನ್ನನ್ನು ಬ್ಲೇಮ್ ಮಾಡ್ತೇನೆ, ಪೇರೆಂಟನ್ನು ಬ್ಲೇಮ್ ಮಾಡ್ತೇನೆ. ನಾನು ಕೂಡ ಪೇರೆಂಟ್, ತಾಯಿಯನ್ನು ತಂದೆಯನ್ನು ನಾನು ಬ್ಲೇಮ್ ಮಾಡ್ತೇನೆ. ಮಕ್ಕಳು ಹೀಗೆ ನಾವು ಸುಮ್ಮನೆ ಹೇಳೋದು, ಮಕ್ಕಳು ತಿನ್ನೋದಿಲ್ಲ, ಅವಳು ಇದು ಮಾಡೋದಿಲ್ಲ, ಅವಳು ಟೀಚರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾರ ತಪ್ಪದು? ಆ ಮಗುವಿನ ತಪ್ಪಲ್ಲ. ನಾನು ಎಷ್ಟು ವ್ಯಾಲ್ಯೂಸನ್ನು ಆ ಮಗುವಿಗೆ ಕಲಿಸಿದ್ದೇನೆ ಈಸ್ ಅ ಕ್ವೆಶ್ಚನ್ ಮಾರ್ಕ್ ದ್ಯಾಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್ ಹಿಯರ್ ಟುಡೇ. ಇವತ್ತು ನಾನೊಂದು ಬಾಲನ್ಯಾಯ ಮಂಡಳಿ ಸದಸ್ಯೆ. ನಿಮ್ಗೆ ಗೊತ್ತಿರ್ಬೋದು ಬಾಲನ್ಯಾಯ ಮಂಡಳಿ ಏನು ಅಂತ. ಜುವೆನೈಲ್ ಜಸ್ಟಿಸ್ ಬೋರ್ಡ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಇದೆ. ಯಾಕೋಸ್ಕರ ಇರೋದು? ಮಕ್ಕಳ ರಕ್ಷಣೆಗೋಸ್ಕರ. ಇದು 18 ವರ್ಷದ ಒಳಗಿನ ಮಕ್ಕಳು ತಪ್ಪು ಮಾಡಿದರೆ, ಅಪರಾಧ ಮಾಡಿದರೆ, ಅದು ಕೊಲೆ ಆಗ್ಬೋದು, ರೇಪ್ ಆಗಿರ್ಬೋದು, ಎನಿ ಕೇಸಸ್ ಫಾರ್ ದ್ಯಾಟ್ ಮ್ಯಾಟರ್. ಆಗ ಈ ದಕ್ಷಿಣ ಕನ್ನಡದಲ್ಲಿ ಆ ಮಗುವನ್ನು ಕರ್ಕೊಂಡು ಬರೋದು ನನ್ನ ಮುಂದೆ ಮತ್ತು ಇನ್ನೊಬ್ಬರ ಮುಂದೆ. ನಾವು 3 ಇದ್ದೇವೆ. ಒಬ್ಬರು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಇನ್ನೊಬ್ಬರು ಅಡ್ವೊಕೇಟ್, ಇನ್ನೊಬ್ಬರು ನಾನು. 3 ವರ್ಷದ ಟರ್ಮ್ ಇದು. ಅಂದರೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಇವತ್ತು ನಾನು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ಭಗವಂತನ ಒಂದು ಪಾದದ ಅಡಿಯಲ್ಲಿ ನಾನು ಒಬ್ಬ ಜಡ್ಜ್ ಆಗಿ ನಿಂತಿದ್ದೇನೆ. ಆ ಮಕ್ಕಳಿಗೆ ನ್ಯಾಯ ಕೊಡುವಂಥ ಒಂದು ಜಡ್ಜ್, ನ್ಯಾಯಾಧೀಶೆಯಾಗಿ ಇವತ್ತು ನಿಂತಿದ್ದೇನೆ. ಆ ಪುಟ್ಟ ಹುಡುಗಿ ಇವತ್ತು ನ್ಯಾಯಾಧೀಶೆಯಾಗಿ ಬೆಳಿಬೇಕಾದ್ರೆ ಇವತ್ತು ನನಗೆ ಆ ನನ್ನ ಟೀಚರ್ ನಾಗರ ಬೆತ್ತದಲ್ಲಿ ಪೆಟ್ಟು ಕೊಟ್ಟಿದ್ದಾರಲ್ವ, ಆ ನಾಗರ ಬೆತ್ತದಲ್ಲಿ ಆ ಕಪ್ಪು ಅಡಿಕೋಲಲ್ಲಿ ಪೆಟ್ಟು ಕೊಟ್ಟಿದ್ದಾರಲ್ಲ, ಆ ಪೆಟ್ಟು ನನಗೆ ಇವತ್ತಿಗೂ ಫೀಲ್ ಆಗ್ತಾ ಇದೆ. ಇವತ್ತು ಮಾತಾಡುವಾಗ ನನಗೆ ಆ ಪೇಯ್ನ್ ಉಂಟಲ್ಲ ಇನ್ನೂ ಫೀಲ್ ಆಗ್ತಾ ಇದೆ. ಇಲ್ಲಿ ಇಷ್ಟು ಚಟ 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 ಅಂತ ಕೊಡ್ತಾ ಇದ್ದಂಥ ಆ ಪೆಟ್ಟಿನಿಂದ ನನ್ನ ತಾಯಿ ಆ ಹಿಡುಸುಡಿಯಲ್ಲಿ ಲಂಗ ಎತ್ತಿ ಪೆಟ್ಟು ಕೊಡ್ತಾ ಇದ್ದದ್ರಿಂದ ಇವತ್ತು ನಾನು ಆ ತನ್ನ ಒಂದು ಕಾನ್ಫಿಡೆಂಟಾಗಿ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಇಷ್ಟೊಂದು ಉನ್ನತ ಒಂದು ಸ್ಟೇಜಿಗೆ ನಾನು ಇವತ್ತು ತಲುಪಲಿಕ್ಕೆ ಕಾರಣ ನನ್ನ ಗುರುಗಳು. ಇವತ್ತು ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ನನ್ನ ಈ ಬೆಳವಣಿಗೆಯಲ್ಲಿ ಗುರುಗಳ ಪಾತ್ರ ನನ್ನ ಪೇರೆಂಟ್ಸಿಗಿಂತನೂ ಅತಿ ದೊಡ್ಡ. ಒಂದು ನನ್ನ ಭರತನಾಟ್ಯ ಟೀಚರ್, ಇನ್ನೊಂದು ನನ್ನ ಪ್ರೈಮರಿ ಟೀಚರ್ಸ್, ಎಲ್ಲ ಟೀಚರ್ಸ್ಗಳು ಕೂಡ. ಯಾಕಂತ ಹೇಳಿದರೆ ಇವತ್ತು ನೀವು ಪಾದ ಪೂಜೆ ಮಾಡ್ತಾ ಇದ್ದೀರಾ ಮಕ್ಕಳೇ, ಜನನಿ ಜನಕರ ಪಾದ ಪೂಜೆ ಅಥವಾ ಗುರು ಪೂಜೆ. ಇದು ಆ ವ್ಯಕ್ತಿಯನ್ನು ಪೂಜಿಸುವಂಥದ್ದಲ್ಲ. ಆ ಪಾದ ಸ್ಪರ್ಶ ನಾವು ಮಾಡ್ತೇವೆ, ಯಾಕೋಸ್ಕರ ಮಾಡೋದು? ಯಾಕಂತೇಳಿದರೆ ಅವರ ತ್ಯಾಗಕ್ಕೋಸ್ಕರ, ಅವರ ಅನುಭವಕ್ಕೋಸ್ಕರ, ಅವರ ಆ ಒಂದು ಪ್ರೀತಿಗೋಸ್ಕರ, ಅವರ ಗೌರವಗೋಸ್ಕರ ನಾವು ಅವರ ಪಾದವನ್ನು ಸ್ಪರ್ಶ ಮಾಡೋದು, ಆ ವ್ಯಕ್ತಿಗಾಗಿ ಅಲ್ಲ. ಸೊ ಇವತ್ತು ಮಕ್ಕಳೇ, ನೀವೆಲ್ಲರೂ ನಿಮ್ಮ ಒಂದು ಟೀಚರ್ಸ್ನ ಮೊದಲು ನಿಮ್ಮ ಮನೆಯಲ್ಲಿ ಪ್ರಥಮ ಗುರು ಯಾರು? ನಿಮ್ಮ ತಾಯಿ ಅಂದಿರು ಅಲ್ವಾ? ಯಾರು ಮಕ್ಕಳೇ? ಹೂ ಇಸ್ ಯುವರ್ ಫಸ್ಟ್ ಟೀಚರ್ಸ್? Now I am addressing you. I am done with speaking to the parents. I have shouted at them. I have blamed them. Now you speak to me. Now I am speaking to you children now. Why are you? Tell me what you feel about teachers. ಮಕ್ಕಳೇ, ಎನಿಬಡಿ ಟು ಆನ್ಸರ್? ನನಗೆ ಮಕ್ಕಳು ಕಾಣ್ತಾ ಇಲ್ಲ, ಎಲ್ಲ ಟೀಚರ್ಸೇ ಕಾಣ್ತಾ ಇದ್ದಾರೆ. ಅಲ್ಲ ಸಾರಿ, ಪೋಷಕರೇ ಕಾಣ್ತಾ ಇದ್ದಾರೆ. ಸೊ ಇಲ್ಲಿ ಮಕ್ಕಳಲ್ಲಿ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದರೆ, ಫೀಲ್ ಫಾರ್ ಯುವರ್ ಪೇರೆಂಟ್ಸ್. ಕಷ್ಟಪಟ್ಟಿದ್ದಾರೆ. ನಿಮಗೆ ಇಂಥ ಒಂದು ಸ್ಟೇಜ್ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಪೇರೆಂಟ್ಸ್ನ, ನಿಮ್ಮ ಪೋಷಕರು, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರ ಮಹತ್ವ, ಅವರನ್ನು ಸದಾ ಸ್ಮರಣೆ ಮಾಡ್ತಾ ಅವರನ್ನು ಯಾವತ್ತೂ ಒಂದು ನೋವು ಆಗದಂತೆ ನೀವು ಅವರಿಗೆ ಗೌರವವನ್ನು ನೀಡುವಂಥದ್ದು ನಿಮ್ಮ ಕರ್ತವ್ಯ. ಇವತ್ತು ಇಷ್ಟೊಂದು ಸುಂದರವಾದ ವಾತಾವರಣದಲ್ಲಿ ನೀವು ಇರಬೇಕಾದ್ರೆ ಇದು ನಿಮ್ಮ ತಾಯಿ, ನಿಮ್ಮ ತಂದೆಯ
ತ್ಯಾಗದಿಂದ, ನಿಮ್ಮ ತಂದೆಯ ಪ್ರೀತಿಯಿಂದ, ನಿಮ್ಮ ತಾಯಿಯ ಮಮತೆಯಿಂದ ಸಾಧ್ಯವಾಗಿದೆ. ಎಷ್ಟೋ ಮಕ್ಕಳು, ನಾನು ಹಲವಾರು ಅನಾಥಾಶ್ರಮಕ್ಕೆ ಹೋಗ್ತೇನೆ, ಹಲವಾರು ಓಲ್ಡ್ ಏಜ್ ಹೋಮ್ಗಳಿಗೆ ಹೋಗ್ತೇನೆ, ಅಲ್ಲಿ ನನ್ನ ಸೇವೆಯನ್ನು ನಾನು ಕೊಡ್ತೇನೆ ನನ್ನಿಂದ ಆದಷ್ಟು. ಅಲ್ಲಿ ಒಂದೇ ನನಗೆ ಕಾಣೋದು ಆ ನೋವು. ತಾಯಿ ಇಲ್ಲ, ತಂದೆ ಇಲ್ಲ. ಆದರೆ ನಾವೆಲ್ಲ ಎಷ್ಟು ಬ್ಲೆಸ್ಡ್, ಎಷ್ಟು ಒಂದು ಸುಂದರವಾದ ನಮಗೆ ವಾತಾವರಣ ನಮಗೆ ಆ ದೇವರು ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನನ್ನ ಮುಂದೆ ಮಗು ಬಂದು ಕೂತ್ಕೊಳ್ತಾನೆ, ಆಯಿತಾ, ಅವ ಮಾಡುವ ತಪ್ಪು ಇದೆಯಲ್ಲ, ನಾನು ಅವನನ್ನು ಬ್ಲೇಮ್ ಮಾಡೋದಿಲ್ಲ, ಅವನ ತಂದೆ ತಾಯಿಯನ್ನು ಬ್ಲೇಮ್ ಮಾಡ್ತೇನೆ. ಎಲ್ಲಿ ಹೋಗಿದೆ ಆ ಸಂಸ್ಕಾರ? ಇವತ್ತು ಆ ಮಗು 13-14 ವರ್ಷದ ಮಗು ಒಂದು ಮರ್ಡರ್ ಮಾಡಬೇಕಾದ್ರೆ, ಅಥವಾ ಒಂದು ಹುಡುಗಿಗೆ ಗರ್ಭಿಣಿಯಾಗಿ ಮಾಡಿಸಬೇಕಾದ್ರೆ, ಸಣ್ಣ ಮಕ್ಕಳಿದ್ದಾರೆ, ಆದರೆ ನಾನು ಪೇರೆಂಟ್ಸಿಗೆ ಹೇಳುವಂಥದ್ದು ಕಂಪ್ಲೀಟಾಗಿ ಹೇಳೋದಿಲ್ಲ, ತುಂಬ ಪುಟ್ಟ ಮಕ್ಕಳಿದ್ದಾರೆ ಇಲ್ಲಿ. ಆ ಒಂದು ಇದಾಗಬೇಕಾದ್ರೆ ಅಲ್ಲಿ ಎಲ್ಲಿ ಮಗು ತಪ್ಪಿ ಹೋಯಿತು? ಹಾಗಾದರೆ ಎಲ್ಲಿದೆ ಆ ಸಂಸ್ಕಾರ, ಎಲ್ಲಿದೆ ಆ ಸಂಸ್ಕೃತಿ? ಆ ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಆ್ಯನ್ಸಿಸ್ಟರ್ಸ್ನವರು, ನಮ್ಮ ಹಿರಿಯರು ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ, ನಮಗೆ ಸಂಸ್ಕೃತಿ ಕಲಿಸಿದ್ದಾರೆ. ಆದರೆ ನಾವು ಅದನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವಾ? ಇದು ಪ್ರಶ್ನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ, ನಾವೆಲ್ಲರೂ ಒಟ್ಟು ಸೇರಿ. ಅದು ಆಗ್ತಾ ಇಲ್ಲ ಕೆಲವೊಂದು ಕಡೆ, ಎಲ್ಲ ಅಂತ ಹೇಳೋದಿಲ್ಲ. ಈಗ ಇಂಥ ಕಾರ್ಯಕ್ರಮದೊಂದಿಗೆ ಅಥವಾ ಭಜನೆ ಕಾರ್ಯಕ್ರಮ, ಹಲವಾರು ನಮ್ಮ ಈ ರಿಚುವಲ್ಸ್ ಇದೆಯಲ್ಲ, ನಮ್ಮ ಸಂಪ್ರದಾಯಗಳನ್ನು ನಾವು ಈಗ ಮುಂದುವರಿತಾ ಹೋಗ್ತಾ ಇದ್ದೇವೆ. ಇದು ಮಕ್ಕಳಿಗೋಸ್ಕರ ನಮಗೆ ಸಿಕ್ಕಿದಂಥ ಆ ಸಂಪ್ರದಾಯ. ಒಂದು ಟೈಮ್ ಇತ್ತು, ನಾವು ಭಜನೆ ಮಾಡ್ತಾ ಇದ್ದದ್ದು ನಮ್ಮ ಮನೆ ಹತ್ರದ್ದು, ಇಷ್ಟಿಷ್ಟು ಸಣ್ಣ ಮಕ್ಕಳು. ಆ ಭಜನೆ ಮಾಡುವಾಗ ನಾವು ಸುಮ್ಮನೆ ಯಾರೋ ಹೇಳ್ತಾರಲ್ಲ, ಆ ನಮ್ಮ ಫೋಕಸ್, ಆ ಕಾನ್ಸಂಟ್ರೇಷನ್ನ ಬೆಳೆಸ್ತಾ ಇತ್ತು. ಇವತ್ತು ಭರತನಾಟ್ಯ ಮಾಡಬೇಕಾದ್ರೆ ಪ್ರತಿಯೊಂದು ಹೆಜ್ಜೆ ಅದೊಂದು ಶಿಸ್ತು, ಆ ತಾಳ ಒಂದು ಸಂಸ್ಕಾರ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಮರ ಬೆಳಿಬೇಕಾದ್ರೆ ಬೇರಿನ ಅಗತ್ಯ ಇದೆ. ಆ ಬೇರಿಗೆ ನಾವು ಸಾಕಷ್ಟು ಪೌಷ್ಟಿಕಾಂಶ ಕೊಡದಿದ್ದರೆ ಆ ಮರ ಬೆಳೆಯುವುದಿಲ್ಲ, ಸಡನ್ನಾಗಿ ಬಿದ್ದು ಹೋಗುತ್ತೆ. ಅದೇ ರೀತಿ ನಾವು ಕೂಡ, ನಮ್ಮ ಮಕ್ಕಳು ಕೂಡ, ಆ ಮಕ್ಕಳು ಒಂದು ಸಣ್ಣ ಪುಟ್ಟ ಒಂದು ಪ್ಲ್ಯಾಂಟ್ ಅಂತ ಹೇಳ್ಬೋದು, ಒಂದು ಸ್ಯಾಪ್ಲಿಂಗ್ ಅಂತ ಹೇಳ್ಬೋದು, ಒಂದು ಸಣ್ಣ ಸಸ್ಯ. ಆ ಸಸ್ಯವನ್ನು ಮರವಾಗಿ ಬೆಳೆಸಲಿಕ್ಕೆ ಅದರ ಬೇರು ಗಟ್ಟಿಯಾಗಬೇಕಾದ್ರೆ ಇಂಥ ಒಂದು ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪ್ರತಿಯೊಂದು ನಮಗೆ ಸಿಕ್ಕಿದಂಥ, ನಮಗೆ ಯಾರು ಕಲಿಸಿಕೊಡಲಿಲ್ಲ ವ್ಯಾಲ್ಯೂಸನ್ನು, ಯಾರು ಕಲಿಸಿಕೊಟ್ಟಿದ್ದಾರೆ? ನಮ್ಮ ಅಜ್ಜ ಅಜ್ಜಿ ಹೇಳಿದಂಥ ಕತೆಗಳಲ್ಲಿ ನಮಗೆ ಸಿಕ್ಕಿತು. ಆದರೆ ನಾವು ಈಗ ಎಷ್ಟು ಕತೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ? ನಾನು ಕೂಡ ಹೇಳ್ತಾ ಇಲ್ಲ, ಯಾಕಂದರೆ ಬ್ಯುಸಿ. ಇವತ್ತು ಬೆಳಿಗ್ಗೆ ಹೋಗಿದ್ದೇನೆ, ಸಂಜೆ ಬಂದೆ, ಇವತ್ತು ಇಲ್ಲಿ ಬಂದಿದ್ದೇನೆ. ನೋಡಿ, ನನಗೆ ನನ್ನ ಮಗಳೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ಎಲ್ಲಿ ಸೊ ನನಗೂ ಕೂಡ ನಾನು ಬ್ಲೇಮ್ ಮಾಡ್ತಾ ಇದ್ದೇನೆ. ನನಗೆ ಸಿಕ್ಕಿದ್ದು, ನನ್ನ ಅಜ್ಜಿ ಪ್ರತಿ ಹಂತದಲ್ಲಿ ನನಗೆ ಕತೆಗಳನ್ನು ಹೇಳ್ತಾ ಇದ್ದರು. ನನ್ನ ಮನೆ ಹತ್ತಿರದವರು ನನ್ನನ್ನು ಒಟ್ಟು ಸೇರಿಸಿ ನನಗೆ ಮೌಲ್ಯಾಧಾರಿತವನ್ನು, ಜೀವನವನ್ನು ಕಲಿಸಿಕೊಡ್ತಾ ಇದ್ದವರು. ನಾನು ನನ್ನ ಮಗಳಿಗೆ ಮಾಡ್ತಾ ಇದ್ದೇನಾ? ಇದು ನಾನು ಪ್ರಶ್ನೆ ಮಾಡುವಂಥದ್ದು, ನಾವೆಲ್ಲ ಮಾಡುವಂಥದ್ದು. ಯಾಕೆ? ದ ಸಿಸ್ಟಮ್ ಈಸ್ ಲೈಕ್ ದ್ಯಾಟ್ ಅಲ್ವಾ? ಆ ಸಿಸ್ಟಮ್ ಅಂತೇಳಿ ಕೂಡ ನಾವು ಸಿಸ್ಟಮನ್ನು ಬ್ಲೇಮ್ ಮಾಡಲಿಕ್ಕಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯವೋ, ನಮ್ಮಿಂದ ಎಷ್ಟು ಸಾಧ್ಯ, ನಮಗೆ ಎಷ್ಟು ಮಕ್ಕಳೊಟ್ಟಿಗೆ ಕೂತ್ಕೊಂಡು ಶಾಲೆಯಲ್ಲಿ ಏನಾಯಿತು, ಇವತ್ತೇನು ಮಾಡಿದೆ ಶಾಲೆಯಲ್ಲಿ ಅಂತ ಎಷ್ಟು ಮಂದಿ ನಾವು ಕೇಳ್ತೇವೆ. ವೆರಿ ಇಂಪಾರ್ಟೆಂಟ್ ಪೇರೆಂಟ್ಸ್. ನಮ್ಮ ಮಕ್ಕಳಲ್ಲಿ ಗೊತ್ತಿಲ್ಲ, ಯಾಕಂತೇಳಿದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಈ ತಂತ್ರಜ್ಞಾನದ ಯುಗದಲ್ಲಿ ಅವರಿಗೆಲ್ಲ ಗೊತ್ತಿದೆ. ನಮಗೆ ಏನು ಗೊತ್ತಿರಲಿಲ್ಲ. ನನಗೆ ಮಗು ಎಲ್ಲಿಂದ ಬಂದದಂತೇಳಿದರೆ ನನಗೆ PUC ಗೊತ್ತಾದದ್ದು. ಆದರೆ ಈಗಿನ ಮಕ್ಕಳಿಗೆ 3ನೇ ಕ್ಲಾಸ್ನ ಮಕ್ಕಳಿಗೆ ಗೊತ್ತಿದೆ ಮಗು ಎಲ್ಲಿಂದ ಬರ್ತದೆ ಅಂತ, ಹೇಗೆ ಡೆಲಿವರಿ ಆಗ್ತದೆ ಅಂತೇಳಿ ಗೊತ್ತಿದೆ. ನನಗೆ ಸೀರಿಯಸ್ಲಿ ನಾನು ಹೇಳೋದು, ನನಗೆ PUC ಗೊತ್ತಾದದ್ದು ಡೆಲಿವರಿ ಹೇಗೆ ಆಗೋದು ಅಂತೇಳಿ. ಅದು ಸಿಂಪಲ್ಲಾಗಿ ನಾನು ಹೇಳುವಂಥದ್ದು. ಅಂದರೆ ನಮ್ಮ ಈ ಒಂದು ಮಾಹಿತಿ ಇದೆಯಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಅಡಿಯಲ್ಲಿದೆ. ಒಂದು ಸ್ಕ್ರೋಲ್ ಮಾಡಿದರೆ ಸಾಕು ನಮ್ಮ ಮಕ್ಕಳಿಗೆ ಅಷ್ಟು ಮಾಹಿತಿ. ಯಾಕಂದರೆ ಇದು ಇನ್ಫಾರ್ಮೇಷನ್ ಯುಗ, ದಿಸ್ ಈಸ್ ಅ ಮಾಹಿತಿ ಯುಗ. ಈ ಮಾಹಿತಿ ಯುಗದಲ್ಲಿ ನಮ್ಮ ಮಕ್ಕಳು ತುಂಬ ಮುಂದುವರೆದಿದ್ದಾರೆ. ನಮಗಿಂತ ತುಂಬ ಜಾಸ್ತಿ ಅವರಿಗೆಲ್ಲ ಗೊತ್ತಿದೆ. ಎಲ್ಲ ಅಂದರೆ 100% ಎಲ್ಲ ಗೊತ್ತಿದೆ 5ನೇ ಕ್ಲಾಸ್ನ ಮಕ್ಕಳಿಗೆ. ನಾನು ನೋಡಿದ್ದೇನೆ. ಮೊನ್ನೆ ಒಂದು ಕ್ಲಾಸಿಗೆ ಹೋಗಿದ್ದೇನೆ. ನಾನು ಸ್ಕೂಲ್ ಹೆಸರು ಹೇಳುವುದಿಲ್ಲ. 8ನೇ 9ನೇ ಕ್ಲಾಸ್ 10ನೇ ಕ್ಲಾಸ್ ಈ 3 ಕ್ಲಾಸಿಗೆ ನಾನು ಹೋಗಿದ್ದೇನೆ. ಒಂದು ಮಕ್ಕಳಿಗೆ ಯಾರೋ ಒಂದು ಹೊಸಬ್ರು ಬಂದಿದ್ದಾರೆ ಕ್ಲಾಸಲ್ಲಿ, ಒಂದು ಎದ್ದು ನಿಲ್ಲುವುದು ಬಿಡಿ, ಆದರೆ ಒಂದು ರೆಸ್ಪೆಕ್ಟ್, ಒಂದು ಗೌರವ ಕೊಡುವುದಂತ ಒಂದು ಕಿಂಚಿತ್ ಕೂಡ ಆ ಮಕ್ಕಳಿಗೆ ಇಲ್ಲ. ಯಾರನ್ನು ಬ್ಲೇಮ್ ಮಾಡಬೇಕಿಲ್ಲಿ? ಟೀಚರ್ಸನ್ನು ಮಾಡಬೇಕಾ ಅಥವಾ ಪೇರೆಂಟ್ಸನ್ನು ಮಾಡಬೇಕಾ? ಇಲ್ಲಿ ನಾವು ಮಾತಾಡುವಂಥದ್ದು. ಯಾಕೆ ಈ ಮಕ್ಕಳಾಗಿದೆ? ನಮ್ಮ ಟೈಮಲ್ಲಿ ಹೇಗೆ ಇತ್ತು, ಒಂದು ಟೀಚರ್ ದೂರದಿಂದ ಬಂದರೆ ಸಾಕು ಅಡಗಿ ಕೂತ್ಕೊಳ್ಳೋದು. ಬಂದರು ಅಂತ ಹೇಳಿದ್ರೆ ನಮಸ್ತೆ ಟೀಚರ್ ಅಂತ ಹೇಳೋದು. ಮನೆಯಲ್ಲಿ ಅಜ್ಜಿ ಮಲ್ಲಿಗೆ ಹೂ ತಂದರೆ ಫಸ್ಟ್ ತೆಗೆದಿಡೋದು ನನ್ನ ಟೀಚರಿಗೆ ಕೊಡಬೇಕು, ನನ್ನ ಟೀಚರ್ಸಿಗೆ ಕೊಡಬೇಕು. ನೋಡಿ, ಎಲ್ಲ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಮಾಡಿದ್ದೇವಲ್ವ, ಮನೆಯ ಗಿಡದಲ್ಲಿ ಗುಲಾಬಿ ಆದರೆ ತೆಗೆದು ಟೀಚರ್ ಅಂತ ಹೇಳುವಂಥದ್ದು ಅಲ್ವಾ? ಎಷ್ಟೊಂದು ಗೌರವ. ಆದರೆ
ಡಬಲ್ ಮೀನಿಂಗ್ ಹೆಸರು ಕರೀತಾರೆ ನಮ್ಮ ಮಕ್ಕಳು ಟೀಚರ್ಸನ್ನು. ಏಕವಚನದಲ್ಲಿ ಮಾತಾಡ್ತಾರೆ ಮಕ್ಕಳು ಟೀಚರ್ಸನ್ನು. ನನ್ನ ಕಿವಿಯಲ್ಲಿ ಕೇಳಿದ್ದೇನೆ, ಆಲ ಮಾರೈತೆ, ಆಲು ಬಾಜೆ ಭಯಂಕರ ಮೋಲು ಮಾರೆ ಅಂತ ಹೇಳುವವರು ನಮ್ಮ ಮಕ್ಕಳು. ಅಲ್ಲ ಎಂಚಿನೆಯ ಕ್ಲಾಸ್, ಅಲ್ಲ ಕ್ಲಾಸ್ ಅರ್ಥನೇ ಅಪ್ಪುಜಿ. ನೋಡಿ, ಏಕವಚನದಲ್ಲಿ. ನಮ್ಮ ಟೈಮಲ್ಲಿ ನಾವೊಂದು ಟೀಚರ್ಸ್ ಅಂತೇಳಿ ಅಷ್ಟು ಗೌರವ. ಸೊ ಎಲ್ಲಿ ಹೋಗ್ತಾ ಇದೆ ಈ ಸಂಪ್ರದಾಯ, ಎಲ್ಲಿ ಹೋಗ್ತಾ ಇದೆ? ಸೊ ನಾವೆಲ್ಲ ಒಟ್ಟು ಸೇರಿಕೊಂಡು ಇವತ್ತು ನಾನು ನಿಜವಾಗ್ಲೂ ನಾನು ಸರನ್ನು, ಸುರೇಶ್ ಸರ್ ಇದು ನನಗೆ ನೋಡಿ ಗೊತ್ತು, ಮಾತಾಡಿ ಗೊತ್ತಿಲ್ಲ. ಇವತ್ತು ಅವರು ಒಂದು ನೃತ್ಯ ಗುರುಗಳಾಗಿ ಇಷ್ಟೊಂದು, ಈಗ ಗುರುಪೂರ್ಣಿಮೆ ಮೊನ್ನೆ ಆಗಿದೆ, ಆದರೂ ಕೂಡ ಅದರ ಒಂದು ಎಸೆನ್ಸನ್ನು, ಮಹತ್ವವನ್ನು ಇವತ್ತು ನಿಮಗೆಲ್ಲರಿಗೂ ನೀಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರ ಕೆಲಸ ಖಾಲಿ ಸ್ಟೆಪ್ಸ್ ಕಲಿಸೋದು, ಅಲರಿಪು ಕಲಿಸೋದು, ತಿಲ್ಲಾನ ಕಲಿಸೋದು, ಮತ್ತು ವರ್ಣ ಮಾಡಿಸೋದು, ಆಮೇಲೆ ಜೂನಿಯರ್ ಎಕ್ಸಾಮ್ ಬರೆಸೋದು. ನಾನು ನೋಡಿದ್ದೇನೆ. ನಾನು ಇಲ್ಲ, ನನ್ನ ಮಗಳಿಗೆ ಜೂನಿಯರ್ ಆಗಬೇಕು ಅಂತೇಳಿ. ಆದರೆ ಆ ಜೂನಿಯರ್ ಮಾಡಬೇಕಾದ್ರೆ ಆ ಹೆಜ್ಜೆ ಇದೆಯಲ್ಲ, ಹಾಫ್ ಸಿಟ್ಟಿಂಗ್, ಆ ತಾಳ ಇದೆಯಲ್ಲ, ಆ ತಾಳ ಗಟ್ಟಿ ಆಗಬೇಕು. ಇವತ್ತು ನಮ್ಮ ಪೇರೆಂಟ್ಸಿಗೆ ಅವಸರ ಆಗಿದೆ. ಆಲು ಪಿರಾವುಡು ಉಂತವನಿ ಆಲೇನಂತ ಸರ್ ನನ್ನ ಕಿವಿಯಲ್ಲಿ ಕೇಳಿದ್ದೇನೆ, ಆಯಿತಾ? ಅದ್ಯಾಕೆ ಚೇಂಜ್ ಮಾಡಿದ್ದು ನೀನು ಡಾನ್ಸ್ ಕ್ಲಾಸ್? 6 ಇಂಚಿನ ಆಲು ಪುನಃ. ಓಕೆ, ಪೇರೆಂಟ್ಸ್ ನೀವು ಮಕ್ಕಳ ಎದುರಲ್ಲಿ ಏಕವಚನ ಮಾತಾಡಿದರೆ ಆ ಮಗು ಕೂಡ ಅದನ್ನೇ ಕಲಿಯೋದು. ಮೊನ್ನೆ ಒಬ್ಬರು ಹೇಳಿದರು, ಅಲ್ಲ ಅದು ಯಾನು ಡಾನ್ಸ್ ಕ್ಲಾಸ್ ಚೇಂಜ್ ಮಲ್ತೆ ದಾಯಿ ಮಲ್ತೀನಿ, ಆಲು ದಾದಯ ಆಲು ಆ ಪಿರಾವುಡು ಎನ್ನ ಬಾಲೆ ಮೂಜೆ 1 ವರ್ಷ ಆದದ್ದು ಆಯಿತಾ? ಇನ್ನೂ ಸಹ ಅಲರಿ ಪಲ್ಲೇ ಇದ್ದಾಳೆ, ಇನ್ನೂ ಮುಂದೆ ಹೋಗೋದಿಲ್ಲ, ಜತೆ ಸ್ವರಕ್ಕೆ ಇನ್ನೂ ಬರಲಿಲ್ಲ ಅಂತ ಹೇಳ್ತಾರೆ ಪೇರೆಂಟ್ಸ್. ಅಲ್ಲ, ಯಾರು ಗುರುಗಳು? ಅವರು ಗುರುಗಳ ಅಥವಾ ಮಗಳಿಗೆ ಕಲಿಸೋದು ಗುರುಗಳ? ಅಲ್ಲಿ ನಮಗೆ ನಮ್ಮ ಟೀಚರ್ ಬೈಯೋದಂದರೆ ಭಾರಿ ಖುಷಿ. ಒಂದು ದಿನ ಬೈಲಿಲ್ಲ ಅಂತೇಳಿದರೆ ಸರ್ ನಮಗೆ ಏನೋ ಮೂಡ್ ಆಫ್. ಇವತ್ತು ನನ್ನನ್ನು ಟೀಚರ್ ನೋಡಲಿಲ್ಲ, ಇವತ್ತು ನನಗೆ ಟೀಚರ್ ಬೈಲಿಲ್ಲ. ಕಮಲ ಭಟ್ ಅವರು ನನ್ನ ಗುರುಗಳು. ಅದು ನಾನು ಯಾವಾಗಲೂ ಅವರ ಬಗ್ಗೆ ಮಾತಾಡುವಾಗ ನಾನು ಹೇಳ್ತೇನೆ, ಪ್ರತಿಯೊಬ್ಬರಿಗೂ ಕೂಡ ನಮಗೆ ಏನೋ ಅವರು ಬೈದರೆ ಒಂಥರ ಖುಷಿ. ಅಂದರೆ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಅಡವಿನ ಕೈ ಆ ಒಂದು ಇದನ್ನು ಸಮಪಾದವನ್ನು ನನ್ನದು ಸರಿ ಮಾಡ್ತಾ ಇದ್ದಾರೆ ಅಲ್ವಾ? ಆ ತಟ್ಟು ಮೆಟ್ಟು ಮಾಡಿದಾಗ ನಾನು ನೋಡಿದಾಗ ಅದನ್ನು ರಿಪೇರಿ ಅಂದರೆ ಸಿಂಪಲ್ಲಾಗಿ ಹೇಳು ರಿಪೇರಿ ಅಂತ ಹೇಳೋದು. ಅಂದರೆ ಅದು ನಮಗೆ ಇದ್ದಂಥ ಗೌರವ. ಇವತ್ತು ಪೇರೆಂಟ್ಸ್ನವರಿಗೆ ಅವಸರ. ನಿಮ್ಮನ್ನು ಪಾಯಿಂಟ್ ಔಟ್ ಮಾಡೋದಲ್ಲ, ನೀವೆಲ್ಲರೂ ನನಗೆ ಗೊತ್ತಿದೆ. ಯಾಕಂತೇಳಿದರೆ ನೀವು ಇಲ್ಲದಿದ್ರೆ ಇಲ್ಲಿ ಇರ್ತಿರಲಿಲ್ಲ. 6ನೇ ಇಂಚಿನೆಯ ಹೌದಾದ 6ನೇ ಏಪಲ್ ಎತ್ತಿನ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ತಿದ್ರಿ. ಆದರೆ ಈ ಮಳೆಗೆ ಕೂಡ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಾ. ಇಂಥ ಒಂದು ಡಿವೈನ್ ಅಂತ ಹೇಳ್ತೇನೆ, ದೈವಾಂಶ ಇರುವಂಥ ಈ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಒಂದು ಗುರುಪೂಜೆ ಆಗಬೇಕಾದ್ರೆ, ತಾಯಿ ತಂದೆಯರಿಗೆ ಒಂದು ಪಾದಸ್ಪರ್ಶ ಆಗಬೇಕಾದ್ರೆ ನೀವೆಲ್ಲರೂ ಬ್ಲೆಸ್ಡ್. ಆ್ಯಕ್ಚುಲಿ ನಾನು ಹೇಳ್ತೇನೆ, ಒಂದು ನಿಮಗೆ ಫಾರ್ಚುನೇಟ್ ಅಂತ ಹೇಳ್ತೇನೆ. ನಿಮಗೆ ನಿಜವಾಗ್ಲೂ ಒಂದು ಅದೃಷ್ಟ. ಇದೊಂದು ಆಶೀರ್ವಾದ. ದೇವರ ಸನ್ನಿಧಾನದಲ್ಲಿ ಈ ಕಲಾವೇದಿಕೆಯಲ್ಲಿ ನಿಮ್ಮ ಮಕ್ಕಳ ಕೈಯಿಂದ ನಿಮಗೆ ಒಂದು ಪೂಜೆ ಆಗಬೇಕಾಗ್ತದೆ ಅಂತ ಹೇಳಿದರೆ ಇದು ಎಲ್ರಿಗೂ ಸಿಗುವ ಒಂದು ಅವಕಾಶ ಅಲ್ಲ, ಯೋಗ ಅಲ್ಲ. ಇದಕ್ಕೊಂದು ಯೋಗ ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನನಗೆ ಮಾತಾಡಲಿಕ್ಕಿದ್ರೆ ತುಂಬ ಇದೆ. ಆ ಪುಟ್ಟ ಹುಡುಗಿಯ ಕಥೆಯೇ ಹಲವಾರು ಇದೆ, ಆದರೆ ಸಮಯದ ಅಭಾವ ಗೊತ್ತಿದೆ. ಸೊ ಇಲ್ಲಿ ನಾನು ಒಂದು ವಿಶೇಷವಾಗಿ ನಾನು ಹೇಳ್ತೇನೆ, ಇವತ್ತು ನನಗೆ ಒಂದು ವಿದ್ಯೆ ಸಿಗಬೇಕಾದ್ರೆ ಅಲ್ಲಿ ಹಲವಾರು ಮಂದಿಯ ಸ್ಯಾಕ್ರಿಫೈಸ್ ಇದೆ, ತ್ಯಾಗ ಇದೆ. ನಾನಿವತ್ತೊಂದು ಡಾನ್ಸ್ ಮೂಮೆಂಟ್ ಥೆರಪಿ ಅಂತ ಒಂದು 9 ವರ್ಷದಿಂದ ಈ ಭರತನಾಟ್ಯಂ ಕಲ್ತದ್ರಿಂದ ನನಗೊಂದು ಆ ಡಾನ್ಸಿನಲ್ಲಿ ನಾನು ಏನಾದರೂ ಒಂದು ಸ್ಪೆಷಲೈಸೇಷನ್ ಮಾಡಬೇಕು ಅಂತ ನಾನು ಎನಪೋಯದಲ್ಲಿ ಎಥಿಕ್ಸ್ ಕಮಿಟಿಯಲ್ಲಿ ಆಗ ಇದ್ದೆ, ಒಂದು 10 ವರ್ಷದ ಹಿಂದೆ. ಆಗ ಒಂದು ಪ್ರೆಸೆಂಟೇಷನ್ ಇತ್ತು ನನಗೆ ಪೂನಾದಲ್ಲಿ ನಮ್ಮ ಯೂನಿವರ್ಸಿಟಿಯಿಂದ. ಆಗ ಡಾನ್ಸ್ ಆ್ಯಸ್ ಅ ಹೀಲಿಂಗ್ ಮೊಡ್ಯಾಲಿಟಿ, ಅಂದರೆ ಡಾನ್ಸ್ ಹೇಗೆ ನಮಗೆ ಚಿಕಿತ್ಸೆಯಾಗಿ ಪರಿವರ್ತನೆ ಮಾಡ್ಬೋದು ಅಂಥೇಳಿ ನಾನು ರಿಸರ್ಚ್ ಮಾಡಿದಾಗ ನನಗೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಕಂಡಿತು. ನನಗೆ ಹೊಸತ್ತದು, ಭಾರತಕ್ಕೆ ಹೊಸತಲ್ಲ. ಡಾನ್ಸ್ ಮೂಮೆಂಟ್ ಥೆರಪಿ ಅಂತ ಗೊತ್ತಾಯಿತು. ಇದು ಏನಪ್ಪ ಡಾನ್ಸ್ ಥೆರಪಿ ನೋಡ್ತೇನೆ ಅಂತ ಹೇಳುವಾಗ ನನ್ನ ಲಕ್ಕಿಗೆ ಅದು ನಾನು ಜೂನಲ್ಲಿ ನೋಡಿದ್ದು. ಆಗಸ್ಟಲ್ಲಿ ಅಪ್ಲಿಕೇಶನ್ ಇನ್ವೈಟ್ ಮಾಡಿದರು ಸರ್ಟಿಫಿಕೇಟ್ ಕೋರ್ಸ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ. ಸೊ ಅದು 1 ವರ್ಷದ ಕೋರ್ಸ್. ಸೊ ಏನೋ ನನಗೆ ದೇವರು ಅದೊಂದು ಅವಕಾಶಕ್ಕೆ ಮಾಡಿಕೊಟ್ರು ನನಗೆ. ಸೊ ನಾನು ಡಾನ್ಸ್ ಮೂಮೆಂಟ್ ಥೆರಪಿ ಕೋರ್ಸ್ ಕಂಪ್ಲೀಟ್ ಮಾಡಿ 9 ವರ್ಷದ ಹಿಂದೆ ನಾನು ಮಂಗಳೂರಿನಲ್ಲಿ ನಾನು ಡ್ಯಾನ್ಸ್ ಥೆರಪಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದು ಮಾನಸಿಕ ಯಾವ ರೀತಿ ನಮಗೆ ನೃತ್ಯ ಒಂದು ಸಹಾಯಕಾರಿ ಆಗ್ತದೆ. ಆ ಮೂಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಒಂದು ಡ್ಯಾನ್ಸ್ ಅಂದರೆ ಫಾರ್ಮಲ್ ಡ್ಯಾನ್ಸ್ ಅಲ್ಲ, ಮೂಮೆಂಟ್. ಯಾಕಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ಕೂಡ ಹಲವಾರು ಮೂಮೆಂಟ್ಸ್ ಆಗ್ತದೆ. ತಾಯಿಗೆ ಗೊತ್ತಾಗ್ತದೆ
ಅಲ್ವಾ? ಮಗುವಿಗೆ ಏನೋ ಹಸಿವಾಗಿದೆ ಒಳಗೆ, ಅಥವಾ ಏನೋ ಒಂದು ಇದಾಗ್ತಾ ಇದೆ. ಸೊ ಅದೇ ರೀತಿ ನಾವು ಭೂಮಿಗೆ ಬಂದ ನಂತರ ಕೂಡ ನಮ್ಮದು ಮೂಮೆಂಟ್. ಸೊ ಹೌ ಮೂಮೆಂಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸೊ ಇದು ಡ್ಯಾನ್ಸ್ ಥೆರಪಿ, ಮೂಮೆಂಟ್ ಮುಖಾಂತರ. ಸೊ ನಾನು ಅದನ್ನು ಕೂಡ ಆ್ಯಸ್ ಅ ಡ್ಯಾನ್ಸ್ ಮೂಮೆಂಟ್ ಥೆರಪಿ ಇವತ್ತು ಹಲವಾರು, ಅದು ಮಹಿಳೆಯರಾಗಿರಲಿ ಅಥವಾ ಈವನ್ ನೃತ್ಯ, ಫಾರ್ ಎಕ್ಸಾಂಪಲ್ ಈಗ ಕೃಷ್ಣನನ್ನು ತೋರಿಸುವಾಗ ಆ ಕೃಷ್ಣನನ್ನು ಯಾವ ರೀತಿ ನಾವು ಥೆರಪ್ಯೂಟಿಕ್ ಆಗಿ ತೋರಿಸ್ಬೋದು. ಆ ಮಗು ಗೋಪಿಕೆಯಾಗಿ ಹೋದಾಗ ಯಾವ ರೀತಿ ಆ ಮನಸ್ಸಿನಲ್ಲಿ ಆ ಪ್ರೀತಿ, ಆ ವಿಶ್ವಾಸ, ಆ ಗೌರವ, ಯಾವ ರೀತಿ ಡ್ಯಾನ್ಸ್ ಉಂಟಲ್ಲ ಅದನ್ನು ಹೀಲಿಂಗ್ ಪ್ರೋಸೆಸ್ ಅಂತ ಹೇಳ್ತೇನೆ. ಸೊ ಇದು ನನಗೆ ಆ ಒಂದು ದೇವರು ಮಾಡಿಕೊಟ್ಟ ಅವಕಾಶ. ನೃತ್ಯವನ್ನು ಮುಂದುವರಿಕೊಂಡು ಅದನ್ನು ಚಿಕಿತ್ಸೆಯ ರೂಪದಲ್ಲಿ ಕೂಡ ನಾನಿವತ್ತು ಮಾಡ್ತಾ ಇದ್ದೇನೆ. ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಬೇಕಾದರೆ, ಈ ಮಾರ್ಕ್ಸ್ ಅಂತೇಳಿ ನಾವು ತುಂಬ ಪರದಾಡ್ತಾ ಇದ್ದೇವೆ. ಇವತ್ತು ನಾನು NITಗೆ ಮಕ್ಕಳಲ್ಲಿ ನಾನು ಇವತ್ತು ಮಾತಾಡಲಿಕ್ಕೆ ಹೇಳಿದಾಗ ಮಕ್ಕಳಿಗೆ ಎದುರು ನಿಂತು ಮಾತಾಡಲಿಕ್ಕೆ ಬರ್ತಾಯಿಲ್ಲ. JEE ಎಕ್ಸಾಮ್ ಗೊತ್ತು ನಿಮಗೆ, ಈ ಇಂಥ ಪ್ರೀಮಿಯರ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಸಿಗಬೇಕಾದ್ರೆ ಅವರು JEE ಎಕ್ಸಾಮ್ ಬರೀಬೇಕು. NITಗೆ IIT ಅಂತ ಒಂದು ಸಂಸ್ಥೆಯಲ್ಲಿ ಬರೀಬೇಕಾದ್ರೆ ಇಂಥ ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಅವರು ಆ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಬಂದು ನಿಮ್ಮನ್ನೊಂದು ಇಂಟ್ರೊಡ್ಯೂಸ್ ಮಾಡಿ ಅಂತೇಳಿ ಒಂದು 5 ನಿಮಿಷ ಅವರಿಗೆ ಕೊಟ್ಟರೆ ಮಾತಾಡಲಿಕ್ಕೆ ಆಗೋದಿಲ್ಲ, ಒಂದು ಸೆಂಟೆನ್ಸ್ ಮಾತಾಡಲಿಕ್ಕೆ ಬರೋದಿಲ್ಲ. ಯಾರು? ದ ಟಾಪರ್ಸ್. ಸೊ ಇಲ್ಲಿ ನಾವು ಎಕಾಡೆಮಿಕ್ಸ್ ಜೊತೆ, ವಿದ್ಯೆಯ ಜೊತೆ ಏನು ಶಿಕ್ಷಣ ಅಂತ ಹೇಳ್ತೇವೆ ಅದು ಮಾರ್ಕ್ಸಿಗೆ ಮಾತ್ರ ಸೀಮಿತವಾಗಿರದೆ ಆ ವ್ಯಾಲ್ಯೂಸನ್ನು ಕೂಡ ನಾವು ಕಲಿಸಿ, ಅವರಲ್ಲಿರುವ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕೂಡ ಕಲಿಸಿ ಅವರಿಗೊಂದು ಆ ಕಾನ್ಫಿಡೆನ್ಸನ್ನು ಅವ್ರು ಬೆಳೆಸುವಂಥದ್ದು. ಬರೀ ಟೀಚರ್ ಮಾರ್ಕ್ಸ್ ಕೊಡಲಿಲ್ಲ, ಮಕ್ಕಳ ಎದುರುಗಡೆ ಟೀಚರ್ಸಿಗೆ ಬೈಯೋದು ತುಂಬ ನೋಡಿದ್ದೇನೆ ನಾನು. ಮಕ್ಕಳಲ್ಲಿ ನೀನು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತೀವಿ, ದಟ್ ಮೈ ಮದರ್ ಈ ಶೌಟಿಂಗ್ ಅಟ್ ಮೈ ಟೀಚರ್ ಅಂತೇಳಿಸಿ ಭಾರಿ ದೊಡ್ಡ ನಾವು ತಪ್ಪು ಮಾಡೋದು. ನಾವೇನು ಅವರಿಗೆ ಕಲಿಸುವ ಗುರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡೋದಿದ್ರೆ ಮಕ್ಕಳು ಹೇಗೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ? ಸೊ ಇಲ್ಲಿ ನಮ್ಮದು ಏನೇ ಗಲಾಟೆ ಆಗಲಿ, ಎಲ್ಲರ ಮನೆಯಲ್ಲಿ ಕೂಡ ಗಲಾಟೆ ಇದ್ದದ್ದೇ, ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್, ಅತ್ತೆ ಮಾವ, ಆಲ್ ದ್ಯಾಟ್. ಇದು ಸಂಸಾರ ಅಂತ ಹೇಳುವಾಗ ಎಲ್ಲ ಇರ್ತದೆ, ನೋವು ಇರ್ತದೆ, ಸಿಹಿ ಇರ್ತದೆ, ಎಲ್ಲವನ್ನು ನಾವು ಅನುಭವಿಸುವಂಥವರು. ಎಸ್ಪೆಷಲಿ ನಾವು ಸೌತ್ ಇಂಡಿಯನ್ಸ್ ಅಥವಾ ಇಂಡಿಯನ್ಸ್ ಓವರಾಲ್ ನಾವು ಭಾರತೀಯರಂತ ಹೇಳುವಾಗ ಅಥವಾ ಮನುಷ್ಯರಂತ ಹೇಳುವಾಗ ನಾವೆಲ್ಲ ಇದನ್ನು ಅನುಭವಿಸಬೇಕು. ಸಿಹಿನೂ ಇರಬೇಕು, ಸುಖನೂ ಇರಬೇಕು. ಸೊ ಇಲ್ಲಿ ಏನಾಗ್ತದೆ, ನಾವು ಮಕ್ಕಳ ಎದುರುಗಡೆ ನಾವು ಗಲಾಟೆ ಮಾಡಿದಾಗ ಅದೇ ಆ ಮಗು ಕೂಡ ಕಲಿಯುವುದು. ಏನೇ ಇರಲಿ, ಗಂಡ ಹೆಂಡತಿಯ ಜೊತೆ ಚಟಪಟಿ ಆಗ್ತದೆ ಅಲ್ವಾ? ಅವರಿಗೆ ಇಷ್ಟ ಆಗೋದು ನಮಗೆ ಇಷ್ಟ ಇಲ್ಲ, ಅವರಿಗೆ ಇಷ್ಟ ಆಗೋದು. ಸೊ ಇದೆಲ್ಲ ಮಾಮೂಲಿ, ಇದು ಸಂಸಾರ ಅಂತ ಹೇಳುವಾಗ ಇರೋದು. ಆದರೆ ನಮ್ಮ ಮುಂದೆ ಆ ಮಗು ಇದೆ, ಆ ಮಗುವಿನ ಮುಂದೆ ನಾವು ಈ ಥರ ಒಬ್ರಿಗೊಬ್ಬರು ಕಚ್ಚಾಡಿದರೆ ಏನಾಗ್ತದೆ, ಮುಂದೆ ಅವಳು ಕೂಡ ದೊಡ್ಡದಾದಾಗ ಅದೇ ಒಂದು ವ್ಯಾಲ್ಯೂಸ್ ಅಲ್ಲಿ ಬರ್ತದೆ. ಸೊ ಇದಕ್ಕೋಸ್ಕರ ನಾನು ಏನಿಲ್ಲ, ಸುಮ್ಮನೆ ಜಸ್ಟ್ ನನ್ನ ಒಂದು ಅನಿಸಿಕೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳು, ಇಂಥ ಒಂದು ಸಂಸ್ಕಾರಯುತ ಈ ವ್ಯಾಲ್ಯೂಸ್ ಇರುವಂಥ ಕಾರ್ಯಕ್ರಮಗಳಿಗೆ ನೀವು ಮಕ್ಕಳನ್ನು ಪ್ರೋತ್ಸಾಹ ಮಾಡಿ. ಇನ್ನೊಂದು ನಾನು ಹೇಳಬೇಕಾದ್ರೆ, ಹಲವಾರು ಮಕ್ಕಳು 8ನೇ ಕ್ಲಾಸ್ ಬಂದರು ಅಂತ ಹೇಳಿದರೆ ಆಯಿತು, ದಾನೆ ಡ್ಯಾನ್ಸ್ ಕ್ಲಾಸ್ ಪೋಪುಜಲ ಇಜ್ಜಪ್ಪ ನಾನು 10th ಎಕ್ಸಾಮ್ ಬರೆಯೋರುಂಡು, ಎನ್ಮನೆ ಕ್ಲಾಸ್ ಎಲ್ಲ ಡ್ಯಾನ್ಸ್ ಕ್ಲಾಸ್, ಸಂಗೀತ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್, ಕರಾಟೆ ಕ್ಲಾಸ್ ಎಲ್ಲ ಕ್ಲಾಸನ್ನು ಬಿಡಿಸ್ತಾರೆ. ಅದು ದೊಡ್ಡ ತಪ್ಪು. ನಾನು ನನ್ನ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಟೀಚರ್ ಎಸ್ಪೆಷಲಿ ಸರ್ಗೆ ಕೂಡ ಅನುಭವ ಇರ್ಬೋದು. ನಾಳೆ ಪಬ್ಲಿಕ್ ಎಕ್ಸಾಮು, ಇವತ್ತು ರಾತ್ರಿ ನಮ್ಮ ಟೀಚರ್ನ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ. ನಾಳೆ ಪಬ್ಲಿಕ್ ಎಕ್ಸಾಮ್, 10th ಎಕ್ಸಾಮ್, ಅರ್ಥ ಮಾಡಿಕೊಳ್ಳಿ, 10th ಎಕ್ಸಾಮ್ ನಾಳೆ, ಇವತ್ತು ರಾತ್ರಿ ಮಂಗಳದೇವಿ ದೇವಸ್ಥಾನದಲ್ಲಿ ಪ್ರೋಗ್ರಾಮ್. ಟೀಚರಿಗೆ ಟೆನ್ಷನ್, ಅಯ್ಯೋ ಎಂತ ಮಾಡೋದು, ಕಾರ್ಯಕ್ರಮ ಆಗಿದೆ, ಇವರ ಎಕ್ಸಾಮ್ ಡೇಟ್ ಕೂಡ ಬಂದಿದೆ ಅಂತೇಳಿ ಏನು ಮಾಡಿದ್ದಾರೆ, ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ, ಮರುದಿನ ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರೆದಿದ್ದಾರೆ, ಕ್ಲಾಸಲ್ಲಿ ಟಾಪರ್ಸ್ ಆಗಿದ್ದಾರೆ. ಇದು ಭರತನಾಟ್ಯದ ಒಂದು ಮಹತ್ವ. ಯಾಕೆ ಹೇಳಿ, ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಈ ಭರತನಾಟ್ಯದಲ್ಲಿ ಸಿಗುವಂತ, ಯಾಕಂತ ಹೇಳಿದರೆ ಅವಳಿಗೆ ಆ ಒಂದು ಇದಿರ್ತದೆ, ನಾಳೆ ನನಗೆ ಪಬ್ಲಿಕ್ ಎಕ್ಸಾಮ್ ಇದೆ, ಇವತ್ತು ಡ್ಯಾನ್ಸು ಇದೆ, ಏನು ಮಾಡ್ತಾಳೆ, ಎರಡೂ ಕೂಡ, ಅದಕ್ಕೂ ಕೂಡ ಇದಕ್ಕೂ ಕೂಡ ಎಫರ್ಟ್ 100% ಎಫರ್ಟ್ ಆಗ್ತಾಳೆ. ಶಿ ವಿಲ್ ಬಿ ದ ಟಾಪರ್ ಟುಮಾರೋ. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಯಾವತ್ತು 10ನೇ ಕ್ಲಾಸ್ ಬಂದ್ಲು ಅಂತೇಳಿ ಡ್ಯಾನ್ಸ್ ಕ್ಲಾಸನ್ನು ಬಿಡಿಸಬೇಡಿ. ಅಥವಾ ಯಾವುದೇ ಕಲೆಗೆ ಅವಳು ಹೋಗ್ತಾ ಇದ್ದರೆ, ಅದು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ದಯವಿಟ್ಟು ಬಿಡಿಸಬೇಡಿ. ಯಾಕಂತೇಳಿದರೆ ಇಂಥ ಕಲೆಗಳಿಂದಲೇ ಆ ಮಗುವಲ್ಲಿ ಶಿಸ್ತು ಬರ್ತದೆ, ಆ ಮಗುವಿನಲ್ಲಿ ಆ ಮನಸ್ಸಿಗೆ ಒಂದು ಧೈರ್ಯ ಬರ್ತದೆ, ಶಕ್ತಿ ಬರ್ತದೆ. ಆ ಮೆದುಳು ಇದೆಯಲ್ಲ, ಅದನ್ನು ಯಾವತ್ತೂ ನಾವು ಆ್ಯಕ್ಟಿವ್ ಆಗಿಡಬೇಕು. ಆ್ಯಕ್ಟಿವ್ ಯಾವುದರಿಂದ ಆಗ್ತದೆ, ಇಂಥ ಕಲೆಗಳನ್ನು ಕಲಿತ್ರೆ, ಅದರ ಜೊತೆಗೆ ನಮ್ಮ ಶಿಕ್ಷಣವನ್ನು ಕೂಡ ಮುಂದುವರಿಸಿದೆ, ವಿದ್ಯಾಭ್ಯಾಸ ಕೂಡ ಕಲಿತ್ರೆ, ಆಗ ಆ ಮೆದುಳಲ್ಲಿ ಸಾಣೆ ಹಾಕೋದು ಅಂತ ಹೇಳ್ತಾರೆ ಅಲ್ವಾ, ಅದು ಸಾಣೆ ಹಾಕೋದು. ನಾವು ಕತ್ತಿ ಬಡ್ಡಾದರೆ ಹೇಗೆ ನಾವು ಹೋಗಿ ಸಾಣೆ ಹಾಕಿಸ್ತೇವೆ, ಅದೇ ನಮ್ಮ ಮೆದುಳಿಗೆ ನಾವು ಸಾಣೆ ಹಾಕೋದು. ಏನಿಲ್ಲ, ಇಂಥ ಕಲೆಗಳಿಂದ ಪುಸ್ತಕ ಒಂದು ಓದಿಸಿ, ಮಕ್ಕಳಲ್ಲಿ ಆ ಪುಸ್ತಕ ಓದಿಸುವ ಹವ್ಯಾಸವನ್ನು ಬೆಳೆಸಬೇಕು.
ನ್ಯೂಸ್ ಪೇಪರ್ ಓದಿಸುವ ಹವ್ಯಾಸ ಬೆಳೆಸಬೇಕು. ಈಗ ಮೊಬೈಲ್ ನಾನು ಯೂಸ್ ಮಾಡಬೇಡಿ ಅಂತ ಹೇಳುವುದಿಲ್ಲ ಮಕ್ಕಳೇ, ಯೂಸ್ ಮಾಡಿ. ಆದರೆ ಯಾವುದಕ್ಕೆ ಯೂಸ್ ಮಾಡಬೇಕು? ದೊಡ್ಡ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಎಷ್ಟು ಮಂದಿ ಮೊಬೈಲ್ ಯೂಸ್ ಮಾಡ್ತೀರಿ? ನಿಮ್ಮ ಹತ್ರನೇ ಸ್ವಂತ ಮೊಬೈಲ್ ಇದೆ ಮಕ್ಕಳೇ, ಕೈ ಎತ್ತಿ. ಯಾಕಂದರೆ ನೀವು ದೇವಸ್ಥಾನದಲ್ಲಿದ್ದೀರಿ, ಸುಳ್ಳು ಹೇಳಲಿಕ್ಕಿಲ್ಲ. ನೋಡಿ, ಎಂತ ಯೂಸ್ ಮಾಡ್ತೀರಿ, ಎಷ್ಟು ಹೊತ್ತು ಯೂಸ್ ಮಾಡ್ತೀರಿ? ಈಗ ಅದನ್ನು ನಿಮಗೂ ಕೂಡ ಬ್ಲೇಮ್ ಮಾಡೋದಿಲ್ಲ. ಕೋವಿಡ್ ಟೈಮಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂತು. ಯಾಕೆ? ಆನ್ಲೈನ್ ಕ್ಲಾಸ್ ಅಂತ ದೊಡ್ಡ ತಪ್ಪು ಮಾಡಿದರು, ದೊಡ್ಡ ತಪ್ಪಾಯಿತು. ಅಲ್ಲಿ ಶುರುವಾಯಿತು ನಮ್ಮ ಮಕ್ಕಳ ಪತನ ಅಲ್ವಾ? ಅಲ್ಲಿ ಶುರುವಾಯಿತು ಪತನ. ಏನು ಮಾಡೋದು? ಸಿಸ್ಟಮ್. ಆದರೆ ನಮಗೆ ಮಕ್ಕಳನ್ನು ರಕ್ಷಣೆ ಮಾಡ್ಬೋದು. ಮಕ್ಕಳ ಯಾವ ರೀತಿ ರಕ್ಷಣೆ ಮಾಡೋದು? ಮಕ್ಕಳು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ನಿಮ್ಮ ಗುರುಗಳಿದ್ದಾರೆ, ಶಿಸ್ತಿನಿಂದ ನಿಮಗೆ ಕಲೆಯನ್ನು ಕಲಿಸ್ತಾ ಇದ್ದಾರೆ, ತಾಳಕ್ಕೆ ಒಂದು ಅರ್ಥವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಹೆಜ್ಜೆ ಇದೆಯಲ್ಲ, ಆ ಹೆಜ್ಜೆಗೆ ಒಂದು ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಆ ಶಕ್ತಿ, ಆ ತ್ಯಾಗ, ಇದೆಲ್ಲ ನಿಮಗೆ ಧೈರ್ಯವನ್ನು ಕೊಡುವಂಥದ್ದು, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಸಮಯವಾದರೂ ಈ ತಂತ್ರಜ್ಞಾನಕ್ಕೆ ಯಾವತ್ತೂ ಮಾರು ಹೋಗಬೇಡಿ. ಯಾವುದು ಬೇಕು ಅದಕ್ಕೆ ಮಾತ್ರ ಸೀಮಿತವಾಗಿಡಿ. ನೋಡಬೇಡಿ ಹೇಳೋದಿಲ್ಲ, ನೀವು ಕೂಡ ನೋಡಬೇಕು ಮೊಬೈಲ್. ಆದರೆ ಯಾವುದನ್ನು ನೋಡಬೇಕು ಅದು ನೀವು ಚೂಸ್ ಮಾಡಬೇಕು. ಅದರಲ್ಲಿ ಇರುವಂಥ ಪ್ರಯೋಜನವನ್ನು, ನಿಮಗೇನಾದರೂ ಸೈನ್ಸ್ ಪ್ರಾಜೆಕ್ಟ್ ಬೇಕಾ, ಅದಕ್ಕೆ ಬೇಕಾಗುವಂಥದ್ದು ನೋಡಿ. ಡ್ಯಾನ್ಸನ್ನು ನೋಡಬೇಕಾ, ಇನ್ನೂ ಉತ್ತಮವಾಗಿ ನಿಮಗೆ ಡ್ಯಾನ್ಸ್ ಮಾಡಬೇಕಾ, ಡ್ಯಾನ್ಸ್ಗೆಲ್ಲ ಹಲವಾರು ನೃತ್ಯ ಗುರುಗಳು ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಅದನ್ನು ನೋಡಿ. ಅದು ಬಿಟ್ಟು ನಿಮಗೆ ಬೇಕಾದದನ್ನು ಆ ರೀಲ್ಸ್, ಯಾರೋ ಒಂದು ರೀಲ್ಸ್ ಮಾಡಿದ್ದು ಏನಿಲ್ಲ, ಅದಕ್ಕೆ ಮಿಲಿಯನ್ಸ್ ವ್ಯೂಸು. ಒಂದು ಸುಮ್ಮನೆ ಹೀಗೆ ನಡ್ಕೊಂಡು ಹೋದ ಆಯಿತು, ಅದಕ್ಕೆ ಮಿಲಿಯನ್ಸ್ ವ್ಯೂಸ್ ಬರ್ತದೆ. ಯಾವುದು ಉತ್ತಮವಾಗಿದೆ ಅದಕ್ಕೆ ವ್ಯೂಸೇ ಸಿಗೋದಿಲ್ಲ. ಏನು ಮಾಡೋದು? ಇದು ಆಲ್ಗಾರಿಥಮ್ ಅಲ್ವಾ? ಅದು ಇನ್ಸ್ಟಾಗ್ರಾಮ್ ಆ ಥರ ಇದೆ, ಫೇಸ್ಬುಕ್ ಆ ಥರ ಇದೆ. ಆದರೆ ನೀವು ಆ ಒಂದು ಇಂಥ ಒಂದು ಸೋಷಿಯಲ್ ಮೀಡಿಯಾದ ಜಾಲಕ್ಕೆ ಖಂಡಿತವಾಗಿ ಸಿಗಬೇಡಿ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಕಷ್ಟಪಟ್ಟು ಆದರೂ ಪ್ರೀತಿಯಿಂದ ನಿಮಗೆ ಒಂದು ಒಳ್ಳೆಯ ಒಂದು ಜ್ಞಾನವನ್ನು ನೀಡ್ತಾ ಇದ್ದಾರೆ. ಗುರುಗಳು ನಿಮ್ಮ ಬದುಕನ್ನು ಕಟ್ತಾ ಇದ್ದಾರೆ. ಬದುಕು ಕಟ್ಟಲಿಕ್ಕೆ ನಿಮಗೆ ಗುರುಗಳ ಸಹಾಯ ಇದೆ. ನಿಮ್ಮ ತಂದೆ ತಾಯಿ ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಜೀವನವನ್ನು ಎದುರಿಸಲಿಕ್ಕೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಮಕ್ಕಳೇ. ನಾನು ಎಷ್ಟು ಮಾತಾಡಿದೆ ಗೊತ್ತಿಲ್ಲ, ಆದರೆ ಸರ್ ಹೇಳ್ತಾ ಇದ್ದಾರೆ, ನಾನು ಏನಿಲ್ಲ, ನನ್ನ ಅನುಭವ ಮತ್ತು ನಾನು ಶಾಲೆಗೆ ಹೋದಾಗ ಮಕ್ಕಳೊಂದಿಗೆ ನಾನು ಮಾತಾಡಿದಾಗ ಆ ಒಂದು, ಅದು ಕೂಡ ಎಕ್ಸ್ಪರ್ಟ್ ಮಕ್ಕಳು, ಭಯಂಕರ. ಈಗ NITಗೆ ಬರುವ ಮಕ್ಕಳಂತೇಳಿದರೆ ಅವರು ಎಲ್ಲ 100% ಇದ್ದ ಮಕ್ಕಳೇ. ಆದರೂ ಕೂಡ ಅವರಲ್ಲಿ ಆ ಒಂದು, ನೀನು ನಾಳೆ ಏನಾಗ್ತೀಯಾ ಅಂತ ಕೇಳಿದರೆ ಒಂದು ಸೆಂಟೆನ್ಸ್ ಮಾತಾಡಲಿಕ್ಕೆ ಬರೋದಿಲ್ಲ. ಅಂದರೆ ಎಲ್ಲಿ ಹೋಗಿದೆ ಅವರ ಒಂದು ಕಮ್ಯುನಿಕೇಷನ್, ಸಿಗ್ತಾ ಇಲ್ಲ. ಯಾಕಂತೇಳಿದರೆ ಎಲ್ಲ ಮಾರ್ಕ್ 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 ಅಂತ ಆಯಿತು. 10ನೇ ಕ್ಲಾಸ್ ತನಕ PUCಗೆ ಬಂದರು, ಫುಲ್ ಒಂದು ಮನೆಯ ಮದುವೆಗೆ ಹೋಗಲಿಕ್ಕಿಲ್ಲ, ಸಂಬಂಧಿಕರೊಂದಿಗೆ ಹೋಗಲಿಕ್ಕಿಲ್ಲ, ಆಯಿತು, ಜೈಲಿನಲ್ಲಿ ಹಾಕಿ ಆಯಿತು. ಈ ಒಂದು 5 ವರ್ಷ ಉಂಟಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಏಜ್ ಮಕ್ಕಳದು ಅಲ್ವಾ? ನಮ್ಮ ಟೈಮನ್ನು ಯೋಚನೆ ಮಾಡಿ, ಹೇಗೆ ಸುಂದರವಾಗಿತ್ತು ಆ ಒಂದು, ಆ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, 11ನೇ ಕ್ಲಾಸ್, 12ನೇ ಕ್ಲಾಸ್, ಈ 5 ವರ್ಷ ನಾವು ಒಂದು ಎಷ್ಟು ಸಂತೋಷ ಪಟ್ಟಿದ್ದೇವೆ, ಎಷ್ಟು ಸಂಭ್ರಮದಿಂದ ನಮ್ಮ ಜೀವನವನ್ನು ನಾವು ಮುಂದುವರಿಸಿದ್ದೇವೆ. ಅದು ಈಗ ಮಕ್ಕಳಿಗೆ ಸಿಗ್ತಾ ಇಲ್ಲ. ಈಗ ಪೋಷಕರು ಒಂದು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಎಲ್ಲರೂ ಜೊತೆ ಸೇರಿಕೊಂಡು ಆ ಮಕ್ಕಳಿಗೆ ಒಂದು ಸ್ವಲ್ಪ ಸಮಯ ಕೊಡೋಣ, ಅವರೊಂದಿಗೆ ಒಂದು ಒಳ್ಳೆಯ ಮಾತುಕತೆ ಮಾಡೋಣ. ಎಲ್ಲಿಯಾದರೂ ಹೋಗಬೇಕಾದ್ರೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ, ಅದು ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರ್ಬೋದು, ಮದುವೆ ಅಥವಾ ಏನೋ ಒಂದು ಫ್ಯಾಮಿಲಿ ಯಾಕಂದರೆ ಆ ಮಕ್ಕಳಿಗೆ ಗೊತ್ತಿರಬೇಕು ಯಾರು ದೊಡ್ಡಮ್ಮ ಯಾರು ಚಿಕ್ಕಮ್ಮ. ಈಗ ಏನಾಗಿದೆ, ಆಂಟಿ ಅಂಕಲ್ ಆಗಿ ಹೋಗಿದೆ. ಬೇಡ, ಆಂಟಿ ಅಂಕಲ್ ಬೇಡ, ಅದು ಅತ್ತೆ, ಅದು ಮಾಮಿ. ಅದಕ್ಕೊಂದು ಸಂಬಂಧಕ್ಕೆ ಒಂದು ಅರ್ಥ ಇದೆ. ಅದು ಆಂಟಿ ಅಂಕಲಲ್ಲಿ ಸಂಬಂಧ ಸಿಗುವುದಿಲ್ಲ. ಆ ಮಾಮಿ ಅಂತ ಹೇಳುವಾಗ ನನ್ನ ತಾಯಿಯ ಅಣ್ಣನ ಹೆಂಡತಿ ಮಾಮಿ, ಅತ್ತೆ ನನ್ನ ಯಾರು. ಸೊ ಈ ಥರ ಒಂದು ಸಂಬಂಧಗಳಿಗೆ ಅರ್ಥ ಇದೆ. ಆ ಸಂಬಂಧಗಳ ಅರ್ಥವನ್ನು ನಮಗೆ ಇದು ಮಾಡಬೇಕಾದ್ರೆ ನಮಗೆ ನಮ್ಮ ಹಿರಿಯರು ಹೇಗೆ ನಮ್ಮನ್ನು ನಮಗೆ ಆಂಟಿ ಅಂಕಲ್ ಯಾರೂ ಇಲ್ಲ. ಈಗಲೂ ಕೂಡ ನಾನು ಮಾಮಿ ದೊಡ್ಡಮ್ಮ ಇದೆಲ್ಲ ಕರೆಯುವಂಥದ್ದು ಅಲ್ವ. ಸೊ ಇದನ್ನು ನಾವು ನಮಗೆ ಯಾವ ರೀತಿ ಬಾಲ್ಯದಲ್ಲಿ ಸಿಗ್ತಾ ಇತ್ತು, ಆ ಬಾಲ್ಯವನ್ನು ನಾವು ಮಕ್ಕಳಿಗೆ ಕೊಡೋಣ. ನಮ್ಮ ಅನುಭವಗಳನ್ನು ನಾವು ನೀವೇ ನೋಡಿ, ಆ ಮ್ಯಾಜಿಕ್ ತನ್ನಷ್ಟಕ್ಕೆ ಮ್ಯಾಜಿಕ್ ಆಗ್ತದೆ. ನಾಳೆ ನಾವು ವೃದ್ಧಾಶ್ರಮದಲ್ಲಿ ಇರುವುದಿಲ್ಲ, ನಮ್ಮ ಮಕ್ಕಳ ಮನೆಯಲ್ಲಿ ನಾವು ಇರ್ತೇವೆ. ನಾನು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೇನೆ. ವೃದ್ಧಾಶ್ರಮಕ್ಕೆ ಹೋದಾಗ ಅವರ ಜೊತೆ ನಾನು ಇರ್ತೇನೆ. ನಾನು ಡ್ಯಾನ್ಸ್ ಥೆರಪಿ ಮಾಡ್ತೇನೆ ಅವರಿಗೆ. ನಾನು HR ಟ್ರೈನರ್ ಕೂಡ, ಲೈಫ್ ಸ್ಕಿಲ್ಸ್ ಟ್ರೈನರ್ ಕೂಡ. ಅವರಿಗೆ ಒಂದು ಸ್ವಲ್ಪ ಖುಷಿ ಕೊಡೋದು, ನರ್ಚರ್ ಯುವರ್ ಸ್ಮೈಲ್ ಅಂತೇಳಿ, ಅಂದರೆ ಸೆಲೆಬ್ರೇಟ್ ಲೈಫ್ ಅಂತ. ಓಲ್ಡ್ ಏಜ್ ಹೋಮ್ನವರಿಗೆ ಅವರೆಲ್ಲ ಒಂದು ಮಕ್ಕಳನ್ನು ಒಳ್ಳೆ ಉನ್ನತ ಇದಕ್ಕೆ ಕಳಿಸಿದ್ದಾರೆ, ಅವರೆಲ್ಲ ಹೋಗಿದ್ದಾರೆ. ಇವರಿಗೆ ಯಾರಿಲ್ಲ, ಆಯಿತು ವೃದ್ಧಾಶ್ರಮಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಆದರೆ ಅವರಲ್ಲಿರುವ ನೋವು
ಸಣ್ಣ ಪುಟ್ಟ ಮಗುವಿನಿಂದ ಒಳ್ಳೆಯ ಸಂಸ್ಕಾರ ಕೊಟ್ಟೆ, ಒಳ್ಳೆಯ ವಿದ್ಯೆ ಕೊಟ್ಟೆ. ಆದರೆ ನನ್ನ ಟೈಮಲ್ಲಿ ನನಗೆ ಬೇಕು ಅಂತ ಹೇಳುವಾಗ ಆ ಮಗು ನನ್ನ ಕೈಯಲ್ಲಿ ಇಲ್ಲ, ಎಲ್ಲೋ ದೂರ ಇದ್ದಾನೆ, ಎಲ್ಲೋ ಒಂದು ಹೊಸ ಫ್ಯಾಮಿಲಿ ಕಟ್ಟಿ ಕೂತ್ಕೊಂಡಿದ್ದಾನೆ. ನಾನು ಇಲ್ಲಿ ವೃದ್ಧಾಶ್ರಮದಲ್ಲಿ. ಈ ಕತೆ, ಈ ಸ್ಥಿತಿ ನಮಗೆ ಬರದೇ ಇರಲಿ. ಅದಕ್ಕೆ ಈಗಲೇ ನಾವು ನಮ್ಮ ಮಕ್ಕಳಿಗೆ ಆ ವ್ಯಾಲ್ಯೂಸ್, ಆ ಸಂಸ್ಕಾರ, ಆ ನಮ್ಮ ಸಂಪ್ರದಾಯ, ಆ ನಮ್ಮ ಹಿರಿಯರು ನಮಗೆ ಕಲಿಸಿದಂಥ ಮೌಲ್ಯಗಳನ್ನು ನಾವು ನೀಡ್ತಾ ಬಂದರೆ ನಮಗೆ ನಮ್ಮ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಧನ್ಯವಾದಗಳು ಸರ್, ಇಷ್ಟು ಹೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಇದೊಂದು ವೇದಿಕೆ ನನಗೆ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತೇನೆ. ಇದು ಆಶೀರ್ವಾದ ನನಗೆ ದೇವರು ಕೊಟ್ಟಂಥದ್ದು, ನನ್ನ ಗುರುಗಳು ಕೊಟ್ಟಂಥ ಒಂದು ವೇದಿಕೆ. ಏನೋ ಆ ಗುರುಗಳಿಗೆ ನನ್ನ ಕಮಲಾ ಭಟ್ ಟೀಚರ್, ನನ್ನ ತಾಯಿ, ನನ್ನ ಮಗಳು ಅವರನ್ನು ಅಮ್ಮ ಟೀಚರ್ ಅಂತಲೇ ಕರೆಯೋದು ಇವತ್ತಿಗೂ ಕೂಡ. ಮೊನ್ನೆ ಗುರುಪೂರ್ಣಿಮೆ ತುಂಬ ಹರ್ಟ್ ಆಗಿದೆ ಅವಳಿಗೆ. ಗುರುಪೂರ್ಣಿಮೆ ದಿನ ಅವರ ಮನೆಯ ಬಾಗಿಲಿಗೆ ಹೋಗಿ, ಯಾರು ಇಲ್ಲ ಈಗ ಆ ಮನೆಯಲ್ಲಿ, ಅಲ್ಲಿ ಹೋಗಿ ನಿಂತು ಒಂದು 5 ನಿಮಿಷ ಇದ್ದು ಒಂದು ಅವರಿಗೆ ನಮಸ್ಕಾರ ಮಾಡಿ ಬಂದಿದ್ದಾಳೆ. ಸೊ ಇದು ನಾವು ಕಲಿಸಿಕೊಟ್ಟಂತಂದರೆ ಗುರುಗಳಂದರೆ ಹೇಗೆ. ಸೊ ನೀವೆಲ್ಲರೂ ಒಂದು ಅರ್ಥ ಮಾಡಿಕೊಳ್ಬೇಕು, ನಾವು ಮಕ್ಕಳಿಗೆ ಮೌಲ್ಯವನ್ನು ಹೇಳಿಕೊಡ್ತೇವೆ, ಬದುಕನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತೇವೆ. ಆದರೆ ಗುರುಗಳು, ಅವರ ಟೀಚರ್ಸ್ ಆಗಲಿ, ಅವರಿಗೆ ನೃತ್ಯ ಕಲಿಸುವ ಗುರುಗಳು ಯಾವತ್ತೂ ಅವರ ದಾರಿದೀಪವಾಗಿರ್ತಾರೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸುರೇಶ್ ಸರ್ ಅವರಿಗೂ, ಹಾಗೂ ತುಂಬ ತಾಳ್ಮೆಯಿಂದ ನಾನು ಹೇಳಿದ ಎಲ್ಲ ಮಾತುಗಳನ್ನು ಕೇಳಿ ನನ್ನನ್ನು, ಅಂದರೆ ನಿಮ್ಮ ನಗುವಿನಿಂದಾಗಿ ನನಗೆ ಇನ್ನೂ ಮಾತಾಡುವಂತಾಯಿತು, ನಿಮ್ಮ ಕಣ್ಣಿನ ಹೊಳಪಿನಿಂದ ಇನ್ನೂ ಮಾತಾಡುವಂತಾಯಿತು. ಅದೇ ರೀತಿ ಮಕ್ಕಳ ಪ್ರೀತಿ, ಮಕ್ಕಳೆಲ್ಲ ರೆಸ್ಟ್ ಆಗಿದ್ದಾರೆ. ಸೊ ನಾನು ಜಾಸ್ತಿ ಮಾತಾಡೋದಿಲ್ಲ. ಧನ್ಯವಾದಗಳಂತ ಹೇಳ್ತಾ, ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ಒಂದು ಉತ್ತಮ, ನೀವು ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಕಟ್ಟಲಿಕ್ಕೆ ಆ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ. ನಾಳೆ ನೀವು ಕೊಟ್ಟ ಪ್ರೀತಿ, ನೀವು ನೀಡಿದ ತ್ಯಾಗ ಆ ಮಕ್ಕಳು ನಿಮಗೆ ವಾಪಸ್ ಕೊಡಬೇಕು ಅಂತ ಹೇಳೋದಲ್ಲ, ಅದು ನಮ್ಮ ಕರ್ತವ್ಯ ನಾವು ಮಾಡೋದು. ನಾವು ಹೆತ್ತಿದ್ದಕ್ಕೆ ನಾವು ತಾಯಿಯ ಒಂದು ಅಥವಾ ತಂದೆಯ ಒಂದು ಸ್ಥಾನದಲ್ಲಿ ನಿಂತು ನಾವು ಕೊಡ್ತೇವೆ. ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೋ ಪೇರೆಂಟ್ಸ್ ವಿಲ್ ಎಕ್ಸ್ಪೆಕ್ಟ್ ದಟ್ ನಾವು ಕೊಟ್ಟದಕ್ಕೆ ನಮಗೆ ಮಗು ಹಿಂದಿರುಗಿಸಿಲ್ಲ. ಆದರೆ ನಾವು ಕೊಡುವ ಆ ವ್ಯಾಲ್ಯೂಸ್ ಇದೆಯಲ್ಲ, ಆ ಸಂಸ್ಕಾರ ಇದೆಯಲ್ಲ, ಅದು ತನ್ನಷ್ಟಕ್ಕೆ ಆ ಮಕ್ಕಳು ನಮ್ಮ ಜೊತೆ ಇರಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ ಅಂತ ಹೇಳ್ತಾ ಧನ್ಯವಾದಗಳು. ಎಷ್ಟು ಒಳ್ಳೆಯ ಮಾತುಗಳನ್ನು ತಾವೆಲ್ಲರೂ ಕೇಳಿದಿರ ಅಂತೇಳಿ ನಿಮ್ಮ ಮೌನದಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದೆ, ಭಾಳ ತಾಳ್ಮೆ ಕೊಟ್ಟು ನಮ್ಮ ಮೇಡಮ್ನವರು ಹೇಳಿದಂತಹ ಮಾತು ಎಲ್ಲರಿಗೂ ಮನದಟ್ಟಾಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಅವರೊಂದು ಹೇಳಿದರು ಈಗ ಮಾತು, ಮಕ್ಕಳಿಗೆ ಎಕ್ಸಾಮ್. ಅವರು 10ನೇ ಕ್ಲಾಸಿದ್ದು ಹೇಳಿದರು, ನನ್ನಲ್ಲಿಗೆ ಬರುವ ಮಕ್ಕಳಿಗೆ UKG ಎಕ್ಸಾಮೇ ಭಾಳ ದೊಡ್ಡದು. ಯಾಕೆಂತ ಹೇಳಿದರೆ, ನಾನು ಕೆಲವು ಸಲ ಕೇಳಲಿಕ್ಕೆ ಉಂಟು, ಮಕ್ಕಳ ಹತ್ರ ಏನು ಬರಲಿಲ್ಲ, ನನಗೆ ಎಕ್ಸಾಮ್ ಸರ್. ಯಾವ ಎಕ್ಸಾಮ್? ನೀನು ಯಾವ ಕ್ಲಾಸ್? UKG. ಹಾಂ, UKGಯ ಆ ಒಂದು ಮಗುವಿಗೆ ಆ ಎಕ್ಸಾಮ್ ಅಂತ ಹೇಳಿದರೆ ಆ ಮನಸ್ಸಿನೊಳಗೆ ಎಷ್ಟು ಮಗು ಆಳವಾಗಿ ತಿಳ್ಕೊಂಡಿದೆ ಆ ಎಕ್ಸಾಮಿನ ಬಗ್ಗೆ ಅಂಥೇಳಿ ನಮಗೆ ತುಂಬ ಬೇಸರ ಆಗ್ತಾಯಿದೆ. ಯಾಕೆಂದರೆ ಇದೆಲ್ಲ ಕಾರಣ ಮಕ್ಕಳ ಹೆತ್ತವರು. ನೀವು ತಪ್ಪಂತ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ, ಮಕ್ಕಳಿಗೆ ಆ ಎಕ್ಸಾಮ್ ಎಂಬುವಂತಹ ಒಂದು ಮಾತನ್ನು ದಯವಿಟ್ಟು ಅವರಿಗೆ ಭಾಳ ಸ್ಮೂತಾಗಿ, ಅದನ್ನು ಈಸಿಯಾಗಿ ತಗೊಳ್ಳುವಾಗಿ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದರೆ ಆ ಮಗು ಕೂಡ ಹೆದರ್ತದೆ, ನನಗಿವತ್ತು ಟ್ಯೂಷನ್, ನಾನು ಹೋಗಲೇಬೇಕು, ನಾಳೆ ಎಕ್ಸಾಮ್. ನೋಡಿ, ನಮ್ಮಲ್ಲಿ ಬಂದಂಥ ಒಂದು ಮಗು, ಅದು ಯಾರಂತ ಹೇಳೋದಿಲ್ಲ, ಅವಳಿಗೆ PUC ಸೆಕೆಂಡ್ ಇಯರ್ ಅವಳು. ಆ ಮಗು ಮುಂಚಿನ ದಿವಸ ಎಕ್ಸಾಮ್ ಇತ್ತು, ಆದರೂ ಪ್ರೋಗ್ರಾಮಿಗೆ ಬಂದಿದ್ದಾಳೆ. ಮರುದಿವಸ ಕೂಡ ಆ ಮಗುವಿಗೆ ಪ್ರೋಗ್ರಾಮ್, ಇದು ಎಕ್ಸಾಮ್. ಆದರೆ ಆ ಮಗು ಡಿಕ್ಟಿಂಕ್ಷನ್ ಬಂದಿದ್ದಾಳೆ, ಅತಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾಳೆ. ನೋಡಿ, ಯಾಕೆಂತ ಹೇಳಿದರೆ, ನಾವು ಎಕ್ಸಾಮ್ ಇದು ಖಾಲಿ 1 ಗಂಟೆಯ ಕ್ಲಾಸ್. ಮತ್ತು ನಮ್ಮಲ್ಲಿರುವಂಥದ್ದು ಕೆಲವು ಸಲ ಮಾತ್ರ ಈ ಪರೀಕ್ಷೆ ಸಮಯದಲ್ಲಿ ಕೆಲವು ಸಲ ನಮ್ಮದು ಪ್ರೋಗ್ರಾಮ್ ಇದ್ದರೂ ಕೂಡ ಅದಕ್ಕೂ ಕೂಡ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಸಮಯವನ್ನು ಕೊಡ್ತೇವೆ ಅವರಿಗೆ. ಇವತ್ತು ಎಕ್ಸಾಮ್, ನಿನಗೆ ಯಾವ ಎಕ್ಸಾಮ್? ಮ್ಯಾಥ್ಸ್. ಓಕೆ, ಇವತ್ತು ಬೇಡ, ನೆಕ್ಸ್ಟ್ ಬೇಡ ನೀನು ಬರೋದು. ನಾಳೆ ನಿನಗೆ ಮ್ಯಾಥ್ಸ್ ಎಕ್ಸಾಮ್ ಆದರೆ ಇವತ್ತು ಪ್ರೋಗ್ರಾಮ್ ಪ್ರಾಕ್ಟೀಸ್ ಇಲ್ಲ. ಇದು ಯಾಕೆಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಒಂದು ನಮ್ಮ ಮೇಲೆ ಒಂದು
ಇದು ಇರ್ತದೆ. ಯಾಕೆಂತ ಹೇಳಿದರೆ ಅದು ಮಕ್ಕಳು ಕಲಿಬೇಕು, ಎಜುಕೇಷನ್ ಕೂಡ ಮುಖ್ಯ. ಆದ ಕಾರಣ ಅದರಲ್ಲಿ ಕೂಡ ಮುಂದೆ ಬರಬೇಕು. ಈ ಕಲೆಯಲ್ಲಿ ಮುಂದೆ ಬಂದರೆ ಅದರಲ್ಲಿ ಕೂಡ ಮುಂದೆ ಬರ್ಬೋದು. ಹಾಗಾಗಿ ಮಕ್ಕಳೆಲ್ಲರೂ ಸರಿಯಾಗಿ ತಿಳ್ಕೊಳ್ಳಿ. ಸಂಸ್ಕಾರ ಎಂಬುದು ಮತ್ತು ಸಂಸ್ಕಾರ ನೋಡಿ, ಈಗ ತಾವು ಹೇಳಿದ್ದಾರೆ ಮೇಡಮ್ ನೋಡಿ, ಒಂದು ಕಲಾವಿದೆಯಾಗಿ ನಮ್ಮಲ್ಲಿ ಏನೆಲ್ಲ ಮನಸ್ಸಿನೊಳ ನಾವು ಹೇಗೆ ಮುಂದುವರಿಬೇಕು, ಮುಂದೆ ಬರಬೇಕು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಭಾಳಷ್ಟು ಒಳ್ಳೆಯ ವಿಷಯಗಳು ಇವತ್ತು ನಮಗೆ ಅವರು ಸಿಕ್ಕಿದಂಥದ್ದು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಇಂಥವರೇ ಬೇಕು. ಯಾಕೆಂತೇಳಿಗೆ ಪೇರೆಂಟ್ಸ್ ಮತ್ತು ಮಕ್ಕಳು ಅದು ಯಾವ ರೀತಿ ಇರಬೇಕು, ಹೇಗೆ ಇರಬೇಕು ಎಂಬುದರ ಮುಖಾಂತರ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಭಾಳಷ್ಟು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಕೀರ್ತಿಯವರಿಂದ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ನಮ್ಮ ಈ ಚಕ್ರಪಾಣಿ ಕಲಾಕೇಂದ್ರ ಗುರು ಪೂರ್ಣಿಮಾ ಹಬ್ಬ ಹಾಗೂ ಜನನಿ ಜನಕರ ಪಾದಪೂಜೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ನಮ್ಮ ಶ್ರೀಮತಿ ಸಚಿತಾ ನಂದಗೋಪಾಲ್, ಸದಸ್ಯರು ಬಾಲ ನ್ಯಾಯ ಮಂಡಳಿ, ಇವರು ನಮಗೆ ಎಲ್ಲರಿಗೂ ಮಕ್ಕಳು ಮತ್ತು ಪೋಷಕರ ನಡುವಿನ ಸಂಬಂಧ, ಪೋಷಕರು ಮಕ್ಕಳೊಂದಿಗೆ ಹೇಗೆ ಇರಬೇಕು, ಅವರ ಜೊತೆಗೆ ಮೌಲ್ಯವನ್ನು ಮಕ್ಕಳೊಂದಿಗೆ ಹೇಗೆ ಅಳವಡಿಸಿಕೊಡಬೇಕು, ಹಾಗೆ ಮಕ್ಕಳು ಗುರುಗಳೊಂದಿಗೆ ಹೇಗೆ ವರ್ತಿಸಬೇಕು, ಹೀಗೆ ಪ್ರತಿಯೊಂದು ವಿಷಯವನ್ನು ನಮಗೆ ಮನ ಮುಟ್ಟುವ ಹಾಗೆ ಅತ್ಯದ್ಭುತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಈ ನೃತ್ಯ ಕಲಾ ಕೇಂದ್ರದ ಪರವಾಗಿ ಧನ್ಯವಾದಗಳು. ಹಾಗೆ ಎಲ್ಲ ನಮ್ಮ ಮುದ್ದು ಪುಟಾಣಿಗಳು ಹಾಗೂ ನೆಚ್ಚಿನ ಪೋಷಕರಿಗೂ ನಮ್ಮ ಈ ನೃತ್ಯ ಕಲಾ ಕೇಂದ್ರದ ಪರವಾಗಿ ಧನ್ಯವಾದಗಳು. ಈಗ ಮಾತಾಡಿದಂಥ ಶ್ರೀಮತಿ ಕೀರ್ತಿಯವರು ಕೂಡ ನಮ್ಮ ಸಂಸ್ಥೆಯ ಒಂದು ವಿದ್ಯಾರ್ಥಿನಿ. ಹಾಗೆಯೇ ಕೆಲವು ಹೆತ್ತವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಬಂದು ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಭಾಳ ಸಂತೋಷದ ವಿಷಯ. ಇವರೆಲ್ಲ ಬೇರೆ ಬೇರೆ ಪೇರೆಂಟ್ಸ್ಗಳು ಕೂಡ ಹೆತ್ತವರು ಕೂಡ ನಮ್ಮಲ್ಲಿ ನೃತ್ಯವನ್ನು ಕಲಿತಾ ಇದ್ದಾರೆ. ಅದು ಕೂಡ ನಮಗೆ ಒಂದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ಈಗ ಸಚ್ಚಿದಾನಂದ ಗೋಪಾಲ್ರವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಹೇಳಿ ಶ್ರೀಮತಿ ಮಲ್ಲಿಕಾರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಮುಗಿಸಿದ ಮೇಲೆ ಒಂದು ಶ್ಲೋಕವನ್ನು ಹೇಳಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ಮಕ್ಕಳ ಹೆತ್ತವರು ತಟ್ಟೆಯಲ್ಲಿ, ದೊಡ್ಡ ತಟ್ಟೆಯಲ್ಲಿ 2 ಪಾದವನ್ನು ಇಡಬೇಕು. ನಂತರ ಆ ಮಕ್ಕಳು ಅಪ್ಪ ಅಮ್ಮನವರ ಪಾದವನ್ನು ನೀರಲ್ಲಿ ಸ್ಪರ್ಶ ಮಾಡಿಕೊಂಡು ತೊಳೆಯಬೇಕು. ಪಾದವನ್ನು ತೊಳೆದ ನೀರನ್ನು ಕಲಶಕ್ಕೆ ಹಾಕಿ ತಲೆಗೆ ಚುಮ್ಮಿಸಬೇಕು. ತಲೆಗೆ ಚುಮ್ಮಿಸಿ ಆದ ನಂತರ ಪಾದವನ್ನು ಅದೇ ಪ್ಲೇಟಲ್ಲಿ ಇಡಬೇಕು. ಕುಂಕುಮ ಹಚ್ಚಿದ ನಂತರ ಪಾದಕ್ಕೆ ತುಪ್ಪವನ್ನು ಅಗರಬತ್ತಿಯನ್ನು ಹಚ್ಚಿ ನಂತರ ಆರತಿ ತಟ್ಟೆಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳುವುದು. ಹೇಳಬೇಕು. ಹೇಳಿಕೊಂಡು ಆರತಿಯನ್ನು ಮಾಡುವುದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆರತಿಯನ್ನು ಮಾಡಿ ಆರತಿ ಆದ ಮೇಲೆ ಮಕ್ಕಳ ಹೆತ್ತವರು ಏನಾದರೂ ದಕ್ಷಿಣ ಇದ್ದರೆ ಕೊಡ್ಬೋದು, ಚಾಕ್ಲೇಟಿಗೆ ಬೇಕಾಗಿ ಮಕ್ಕಳಿಗೆ ಉಡುಗೊರೆಯನ್ನು ನೀಡುವಂಥ ಸಂಪ್ರದಾಯ ಕೂಡ ಇದೆ. ಮಕ್ಕಳು ಖುಷಿ ಪಡುವಂಥ ಯಾವುದಾದರೂ ವಸ್ತುವನ್ನು ಕೂಡ ಕೊಡ್ಬೋದು. ನಂತರ ಆರತಿ ಮಾಡಿದ ನಂತರ ಪಾದಕ್ಕೆ ನಮಸ್ಕಾರವನ್ನು ಮಾಡೋದು. ಪಾದಕ್ಕೆ ನಮಸ್ಕಾರ ಮಾಡಬೇಕು. ಅಪ್ಪಮ್ಮನವರ ಪಾದಕ್ಕೆ ನಮಸ್ಕಾರ ಮಾಡುವಂಥ ಸಾಧ್ಯ ಆದರೆ ಅಕ್ಷತೆ ಇದ್ದರೆ ಅಕ್ಷತೆ ಹಾಕ್ಬೋದು. ಇದ್ದರೆ ಮಕ್ಕಳ ತಲೆಗೆ ಅಕ್ಷತೆಯನ್ನು ಹಾಕಿ ಅಕ್ಷತೆ ಇಲ್ಲದಿದ್ದರೆ ಹೂ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಭಾಳ ಸಂತೋಷವಾಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಹೆತ್ತವರೆಲ್ಲ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಕೆಲವು ಸಮಯದಲ್ಲಿ ಸ್ವಲ್ಪ ಮಕ್ಕಳ ಪೇರೆಂಟ್ಸ್ ಇರ್ತಾರೆ,
ಹೆತ್ತವರೇ ಇದ್ದಾರೆ. ಈ ಸಲ ಎಲ್ಲ ಮಕ್ಕಳ ಹೆತ್ತವರು ಬಂದಿದ್ದಾರೆ, ಭಾಳ ಸಂತೋಷವಾಗ್ತಾ ಇದೆ. ಹಾಗಾಗಿ ಭಾಳ ಒಂದು ಸಂತೋಷದ ಕಾರ್ಯಕ್ರಮ. ಜನನಿ ಜನಕರ ಪಾದಪೂಜೆ ಅಂತ ಹೇಳಿದರೆ ಇವತ್ತಿಗೆ ಮುಗಿಯುವುದಿಲ್ಲ, ಇದು ಇಲ್ಲಿಂದ ಪ್ರಾರಂಭ ಆಗಬೇಕು. ಕೆಲವರು ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಪ್ಪಮ್ಮನ ಹತ್ರ, ಮಕ್ಕಳೆಲ್ಲ ತಂದೆ ತಾಯಿಯಲ್ಲಿ ಗಲಾಟೆ. ಬೆಳಿಗ್ಗೆ ಎದ್ದು ಅಪ್ಪಮ್ಮನವರ ಪಾದವನ್ನು ನಮಸ್ಕರಿಸಿ ಹೋಗೋದು ಅದು ನಮ್ಮ ಸಂಪ್ರದಾಯ. ಇದನ್ನು ಅಳವಡಿಸಿಕೊಳ್ಳಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಗುರು ಹಿರಿಯರಿಗೆ ಗೌರವ ಕೊಡೋದು, ಅಪ್ಪಮ್ಮನವರಿಗೆ ಗೌರವ ಕೊಡೋದು, ಈ ಒಂದು ನಮ್ಮ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಬರೇ ಡ್ಯಾನ್ಸ್ ಕಲಿತೇನೋ ಹೋಗಿ ಏನೋ ಪ್ರಯೋಜನ ಇಲ್ಲ, ಆ ಸಂಸ್ಕಾರ ಬರಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದೇ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬರಲಿ ಅಂತ ಹೇಳಿಕೊಂಡು